हरि ओम परम गुरुभ्यो नमः श्रीमदानंद तीर्थ भगवत्पादाचार्य गुरुभ्यो नमः हरि ओम समचरण सरोजं सान्द्रनीलाम्बुदाभं जगदनिहित पाणिं मण्डनं मण्डनानां तरुण तुलसी माला कंदरं कंजनेत्रं सदयदवलहासं विठ्ठलं चिन्तयामि आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम् निरवध्ये नित्यभद्रे लक्ष्मी लक्षणलक्षिते हरिपत्नी जगत्कर्त्री वरधात्री नमोस्तुते प्रथमो हनुमन्नामा द्वितीयो भीमैव च पूर्णप्रज्ञस्तृतीयस्तु भगवत्कार्यसाधकः गुरुमखिल गुणज्ञं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः नमोऽस्तु तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव ये चित्रैः पदैश्च गम्भीरैः वाक्यैर्वाणैरखण्डितैः गुरुभावं व्यञ्जयन्ति भातश्री जयतीर्थवात् अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवये वैष्णवेन्दीवरेन्दवे श्रीराघवेन्द्र गुरवे नमोऽत्यन्तदयालवे वंदारु जनसंदोह वंदारु तरु सन्निभं वृंदारु गुरुप्रख्यं वंदे वादीर्देशिकं धरणीमण्डले ख्यातं धैर्यादिगुणबृंहितं विकृताशेषवाधीमं धीरसिंहगुरुं भजे श्रीरामपादाम्बुजासक्तं राघवेन्द्र गुरुप्रियं मुनीन्द्रयोगिनं सेवे कामितार्थप्रदायकम् चिंतामणि स्वभक्तानां कल्पवृक्षं च कामनं स्वामिनं त्वां रघुप्रेमतीर्थं वन्दे भीष्टदम् सुषमीन्द्रकराब्जोक्तं राघवेन्द्र गुरुप्रियं सुयतीन्द्रगुरुं वन्दे मूलरामार्चने रतम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीराघवेन्द्रचित्तग्नं सारमात्रपदावतं दूरीकृतदुराचारं कृष्णाचार्यगुरुं भजे राघवेन्द्र कृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे शेषांशसुब्बरायाख्यं दासारिज्ञानिसेवितं भूसुरोद्धरणे निष्ठं वासरवासरहं भजे हयग्रीवपदाम्बोजमानसं स्वाधीशप्रियं गुरुगोविन्दविठलदासवर्यं गुरुं वन्दे निरन्तरम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरि ओम ನಿನ್ನೆ ದಿನ ಚಿಂತನೆ ಮಾಡ್ತಿದ್ವಿ ಏನು ವೆಂಕಟನಾಥ ಅವನ ಜೀವನದಲ್ಲಿ ದೊಡ್ಡ ತಿರುವು ಕಾಣಬೇಕು ಅನ್ನೋದು ಪರಮಾತ್ಮನ ಸಂಕಲ್ಪ. ಗಂಡ ಹೆಂಡತಿ ಬಹಳ ಚೆನ್ನಾಗಿದ್ರು, ಬಡತನ ಬಂತು, ಇವೆಲ್ಲ ಚಿಂತನೆಯನ್ನು ಮಾಡಿದ್ವಿ. ಅವ್ರ ಗಂಧ ತೆಗೆದಂಥ ಘಟನೆ ಕೂಡ ರಾಯರು ಒಂದು ವಿಚಾರ ಹೇಳ್ತಾರೆ. ಅವ್ರ ಜೀವನದ ಪಾಠ ಏನು ಅಂತಂದ್ರೆ, ಗಂಧ ತೆಗೆದ್ರು ಹಚ್ಕೊಂಡ್ರಲ್ಲ, ನಾವು ದುರ್ಗಂಧವನ್ನು ಹಚ್ಕೊಂಡಿದ್ದೀವಿ ಅಂತೆ. ಅದೇನು ಅಂದ್ರೆ ಅಭಿಮಾನ, ಎಲ್ಲರಲ್ಲಿ ಅಧಿಕವಾದ ಮೋಹ. ಆ ಮೋಹ ಏನ್ ಮಾಡುತ್ತೆ ಅಂತಂದ್ರೆ ಅದೇ ನಮ್ಮನ್ನ ಒರೆಸತ್ತ. ಅದೆಲ್ಲ ತಣ್ಣಗೆ ಯಾವಾಗ ಆಗ್ಬೇಕು. ರಾಯರನ್ನು ಗಂಧದ ಬಟ್ಲು ಇಡೋದು, ಹೊರಡು ಸುತ್ತ ಹೇಳೋದು ತಂಪಾಯ್ತು. ನಮ್ಮನ್ನು ಯಾರು ತಂಪು ಮಾಡ್ತಾರೆ ಅಂದ್ರೆ ಅವರೇ ತಂಪು ಮಾಡಬೇಕು, ಅವರನ್ನೇ ಆಶ್ರಯ ಮಾಡಬೇಕು. ಪ್ರಭು, ನಾವು ಹಚ್ಕೊಂಡಿರುವಂತ ಗಂಧ ಇದೆಯಲ್ಲ, ಅದು ಗಂಧ ಅಲ್ಲ, ಪೇಂಟೇ ಹಚ್ಕೊಂಡ್ಬಿಟ್ಟಿದೀವಿ. ಯಾಕೆ ಅಂದ್ರೆ ಬಿಡಲ್ಲ. ಗಂಧ ಸ್ನಾನ ಮಾಡಿದ್ರು ಹೋಯ್ತು, ಇದಕ್ಕೆ ಯಾವ ಪೇಂಟ್ ಹಾಕ್ತೀರಾ? ಹಿಂದೆ ಸೀಮೆಣ್ಣೆ ಇತ್ತು, ಸೀಮೆಣ್ಣೆ ತಗೊಂಡು ಪೇಂಟ್ ತಗೊಂಡವರು. ಇವಾಗ ಅದೇನೋ ಬಂದಿದೆ, ಏನದು ಟಿನ್ನರ್. ಯಾವ ಟಿನ್ನರ್ ಹಾಕಿದ್ರೂ ಹೋಗಲ್ಲ, ಅಷ್ಟರ ಮಟ್ಟಿಗೆ ಅಂಟ್ಕೊಂಡಿದೆ. ಅದು ಯಾವಾಗ ಹೋಗುತ್ತೆ ಅಂತಂದ್ರೆ ಆ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಬೇಕು. ಅವರು ತಂಪು ಮಾಡಿದ್ರೆ ನಮ್ಮಲ್ಲಿ
ಉರಿ ಆಗ್ತಕ್ಕಂಥ ಜನರು ಶಾಂತವಾಗಿ ನಮ್ಮ ಜೀವನ ಸುರಾಗವಾಗಿ ನಡೆಯುತ್ತೆ. ಈ ವಿಚಾರವನ್ನು ಹೇಳ್ತಾ ಸರಿ ಆಯ್ತು, ಸುಧೀಂದ್ರ ತೀರ್ಥರನ್ನು ಕಂಡ್ರು. ಸುಧೀಂದ್ರ ತೀರ್ಥರನ್ನು ಕಂಡ್ರು, ಆಯ್ತು, ಹೋದ್ರು, ಮಲ್ಕೊಂಡ್ರು. ಸುಧೀಂದ್ರ ತೀರ್ಥರಿಗೆ ರಾತ್ರಿ ಸ್ವಪ್ನ, ಸಾಕ್ಷಾತ್ ರಾಮದೇವರು ಸ್ವಪ್ನದಲ್ಲಿ ಬಂದಿದ್ದಾರೆ. ನೋಡಪ್ಪ ಸುಧೀಂದ್ರ ತೀರ್ಥರೇ, ನಿಮ್ಮ ಆಯಸ್ಸು ಇನ್ನು 2 ವರ್ಷ. 2 ವರ್ಷದಲ್ಲಿ ಈ ವಿದ್ಯಾಮಠದ ಸಂಪ್ರದಾಯ ಪ್ರವರ್ತಕರಾಗಿ ಸತ್ಸಿದ್ಧಾಂತವನ್ನು ಸ್ಥಾಪಿಸ್ತಕ್ಕಂಥ ಒಳ್ಳೆ ಚಕ್ರವರ್ತಿಯನ್ನು ನೀವು ಇಲ್ಲಿ ಕೂಡಿಸ್ಬೇಕು. ಅವ್ರು ಯಾರು ಅಂತಂದ್ರೆ ಅವ್ರು ಯಾರು ಅಲ್ಲ, ನನ್ನ ವರಪ್ರಸಾದದಿಂದ ಜನನವಾಗಿರ್ತಕ್ಕಂಥ ವೆಂಕಟನಾಥ ಇದನ್ನಲ್ಲ, ಅವನನ್ನೇ ಮಾಡಬೇಕು. ಹಿಂದೆ ಎಲ್ಲ ಸನ್ಯಾಸ ಮಾಡಬೇಕು ಅಂತಿದ್ರೆ ರಾಮದೇವ್ರ ಅನುಗ್ರಹ ತಗೊಂಡೇ ಮಾಡ್ತಿದ್ದು. ರಾಮದೇವರ ಅಪ್ಪಣೆ ಕೊಡ್ಲಿಲ್ಲ ಅಂದ್ರೆ ಏನು ಒಂದು ಹುಲ್ಕಡ್ಡಿ ಕೂಡ ಅಲ್ಲಾಡಿಸ್ತಿರಲ್ಲ, ಅಷ್ಟರ ಮಟ್ಟಿಗೆ ರಾಮದೇವರು ಅಂದ್ರಂತೆ, ನನ್ನನ್ನು ಇವರು ಪೂಜೆ ಮಾಡೋದಲ್ಲ, ಈತನೇ ಬಂದು ಪೂಜೆ ಮಾಡಬೇಕು. ಯಾಕೆ ಅಂತಂದ್ರೆ ನಾನು ಹೇಳಿದ್ನಲ್ಲ ಹಿಂದೆ, ರಾಜೇಂದ್ರ ತೀರ್ಥರ ಪರಂಪರೆಯಲ್ಲಿ ವ್ಯಾಸರಾಜರಾಗಿ ಬಂದು ಮೂಲ ಗೋಪಾಲಕೃಷ್ಣ ದೇವರನ್ನು ಪೂಜೆ ಮಾಡಿದ್ದಾರೆ. ಮೂಲ ಪಟ್ಟಾಭಿರಾಮ ದೇವರು, ಯೋಗ ಪಟಿಕಾ ಲಕ್ಷ್ಮೀ ನರಸಿಂಹದೇವರು ಆ ವ್ಯಾಸಪುಷ್ಟಿಗಳನ್ನೆಲ್ಲ ಪೂಜೆ ಮಾಡಿದಾಗ ಅನ್ಕೊಂಡ್ರಂತೆ ಕೃಷ್ಣನ ಪೂಜೆ ಆಯಿತು, ಈಗ ರಾಮನ ಪೂಜೆ ಬಾಕಿ ಇದೆ. ಆ ರಾಮನ ಪೂಜೆ ಮಾಡ್ಲಿಕ್ಕೆ ಏನ್ ಮಾಡಬೇಕು, ಆ ರಾಮನ ಸಂಸ್ಥಾನದಲ್ಲಿ ನಾವು ಅವತಾರ ಮಾಡಬೇಕು ಅಂತ ರಾಯರು ಸಿದ್ಧ ಮಾಡ್ಕೊಂಡಿದ್ರೆಲ್ಲ ಭಗವದ್ ಆಜ್ಞೆ. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ, ಇವರು ಹುಟ್ಟಿರದೆ ನನ್ನನ್ನು ಪೂಜೆ ಮಾಡಲಿಕ್ಕೆ, ರಾಮದೇವರನ್ನು ಹುಟ್ಟಿ ಪೂಜೆ ಮಾಡಲಿಕ್ಕೆ ರಾಯರು ಅವತಾರ ಮಾಡಿದ್ದಾರೆ. ಸರಿ ಆಯ್ತು. ಶ್ರೀರಾಮಾರ್ಚ ಪೂಜ್ಯತೆ ಏನ ತಸ್ಮಿನ್ ವಾಸಂ ಯನ್ಮೇ ಕಲ್ಪಯೇತ್ ವ್ಯಾಸದೇವಃ ಕರ್ಮೇಂದ್ರಿಯೈರೇವ ಪೂಜಾಪಿ ಕ್ಲುಪ್ತಾ ತಸ್ಮಾದ್ ಸಾಹಂ ತೇಷು ನಿತ್ಯಂ ವಸಾಮಿ. ಯಾವ ಮೂಲ ರಾಮದೇವರು ಹಿಂದೆ ಹೇಳಿದ್ದೆ, ಸಂದರ್ಭ ಕೇಳ್ತೀನಿ ಸಂಕ್ಷಿಪ್ತವಾಗಿ. ಯಾವ ರಾಮ? ಸಾಕ್ಷಾತ್ ರಾಮದೇವರು ತನ್ನ ಪ್ರತಿಮೆಯನ್ನು ತಾನೇ ಪೂಜೆ ಮಾಡಿದಂಥ ರಾಮ, ಎಲ್ಲ ದೇವತೆಗಳು ಪೂಜೆ ಮಾಡಿದಂಥ ರಾಮ. ಆ ರಾಮ ಬೇಕಾದ್ರೆ ನೋಡಿದ್ರೆ ಆ ರಾಮನಲ್ಲಿ ರಾಮನ ಫಿಂಗರ್ ಪ್ರಿಂಟ್ಸ್ ಇದೆ. ಅಷ್ಟರ ಮಟ್ಟಿಗೆ ಜಾಗೃತವಾಗಿರ್ತಕ್ಕಂಥ ಸುಲಕ್ಷಣಾಪೇತವಾಗಿರ್ತಕ್ಕಂಥ ರಾಮ, ಶುದ್ಧ ತಾಮ್ರದ ವರ್ಣ, ಮುದ್ದು ಚಲುವಿನ ಕರ್ಣ, ಬದ್ಧ ಕಂಕಣನಾದ ಮುದ್ದು ಮೋಹಕ ಭಂಗಿ ಎಂದು ವರ್ಣನೆ ಮಾಡಿದ್ದಾರೆ. ಸರಿ, ಆ ರಾಮನ ಪೂಜೆ ಮಾಡಬೇಕು, ಈಗೆಲ್ಲ ಆಯ್ತು. ಸ್ವಪ್ನ ಬಿತ್ತು, ಬೆಳಗ್ಗೆ ಎದ್ರು. ವೆಂಕಟನಾಥನಿಗೆ ಆಗಲೇ ಸೂಚನೆ ಸಿಕ್ಕಿದೆ, ಆದರೂ ಹೇಳಬೇಕಲ್ಲ. ಸರಿ ಆಯ್ತು, ಹೇಳೋಣ ಅಂತೇಳಿ ವಿಚಾರ ಮಾಡಿದ್ರು. ವೆಂಕಟನಾಥನಿಗೆ ಮಾರನೇ ದಿನ ಕರೆದು, ನೋಡಪ್ಪ, ಈ ವೇದಾಂತ ಸಾಮ್ರಾಜ್ಯಕ್ಕೆ ನೀವೇ ಉತ್ತರಾಧಿಕಾರಿ, ನೀನು ಈ ಸಿಂಹಾಸನದಲ್ಲಿ ಕೊಡಬೇಕು ಅಂತ ನಿನ್ನೆ ಹೇಳಿದೆ. ಬೇಡ, ಈ ಸನ್ಯಾಸ ತುಂಬ ಕಷ್ಟ ಅಂತ ನಿರಾಕರಣೆ ಮಾಡಿದ್ರು. ಹೋದ್ರು ಅಂತ ಇಷ್ಟು ಚಿಂತನೆ ಮಾಡಿದ್ವಿ. ಅವ್ರ ಹೆಂಡತಿಗೂ ವಿಚಾರ ಗೊತ್ತಾಯ್ತು ಅಂತ ಹೇಳಿದ್ವಿ. ಅವತ್ತಿನ ರಾತ್ರಿ ಮಲಗಿದ್ರು. ಬೆಳಗಿನ ಜಾವ ವಾಗ್ದೇವಿಯಾದ ಸರಸ್ವತಿ ದೇವಿ ಸ್ವಪ್ನದಲ್ಲಿ ಬಂದಿದ್ದಾಳೆ, ವಿದ್ಯಾಲಕ್ಷ್ಮಿ. ಬಂದು ನನ್ನನ್ನ ಕಾಪಾಡೋರು ಯಾರು ಅಂತ ವೆಂಕಟನಾಥನ್ ಕೇಳಿದ್ರು. ನನ್ನನ್ನು ಕಾಪಾಡೋರು ಯಾರು? ಇದೇನಪ್ಪ ವಿಚಿತ್ರ. ನಾವೆಲ್ಲ ಸರಸ್ವತಿ ಹತ್ರ ಹೋಗಿ ಕೇಳ್ತೀವಿ, ಅಮ್ಮ ನೀನು ವಿದ್ಯೆ ಕೊಡ್ತಿದ್ದ ನನ್ನ ಕಾಪಾಡೋರು ಯಾರು ಅಂತ. ಆ ವಿದ್ಯಾದೇವಿಯಾದ ವಾಗ್ದೇವಿಯು ನನ್ನನ್ನು ರಕ್ಷಣೆ ಮಾಡೋರು ಯಾರು? ಯಾಕೆ? ವ್ಯಾಸೇನ ವಿಪ್ತ ಬೀಜ. ವೇದವ್ಯಾಸ ದೇವರು ಶಾಸ್ತ್ರವೆಂಬ ಬೀಜವನ್ನ, ಬ್ರಹ್ಮಸೂತ್ರವನ್ನ ನೆಟ್ಟರು. ಮಧ್ವಾಚಾರ್ಯ ಬಂದು ಆಗ ನಾನು ಬಾಲಕಿ, ನನಗೇನು ಮಾಡಿದ್ರು ಅಂತಂದ್ರೆ ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನಾದಿಗಳಿಂದ ಭಾಷ್ಯಗಳನ್ನು ರಚಿಸಿ ನನಗೆ ಒಂದು ಸ್ವರೂಪವನ್ನು ಕೊಟ್ಟರು, ಒಂದು ರೂಪವನ್ನು ಕೊಟ್ಟರು. ರೂಪ ಬಂದ್ಮೇಲೆ ನನ್ನನ್ನು ಯಾರು ಕಾಪಾಡೋದು? ಆಗ ಟೀಕಾರಾಯರು ಬಂದು, ಶ್ರೀಮದ್ ಜಯತೀರ್ಥರು ಬಂದು ನನಗೆ ಶ್ರೀಮದ್ ನ್ಯಾಯಸುಧಾದಿ ಗ್ರಂಥಗಳಿಂದ ನನ್ನ ಮಾನವನ್ನು ರಕ್ಷಣೆ ಮಾಡಲಿಕ್ಕೆ ವಸ್ತ್ರಾದಿಗಳನ್ನು ಕೊಟ್ಟರು. ಆಯಿತು, ನಾನು ಬೆಳೆದೇ ದೊಡ್ಡವಳಾಗ್ತಾ ಇದ್ದೀನಿ. ವ್ಯಾಸರಾಜರು ಬಂದರಂತೆ. ವ್ಯಾಸರಾಜರು ಬಂದಾಗ ಆ ಬಾಲಕಿಗೆ ನರ್ತನ ಮಾಡಬೇಕು ಅನ್ನಿಸ್ತು. ವ್ಯಾಸರಾಜರು, ನೀವೇ ವ್ಯಾಸರಾಜರ ಹಿಂದೆ ನೀವು ಬಂದಾಗ ನಾನು ಏನು ಮಾಡಿದೆ? ನರ್ತನ ಮಾಡಬೇಕು ಅಂತ ಕೇಳಿದೆ. ಸರಿ ಆಯ್ತು, ನರ್ತನ ಮಾಡಬೇಕು, ಅದಕ್ಕೆ ನೀವೇನಾದ್ರು ಸಿದ್ಧ ಮಾಡಿಕೊಡಿ ಅಂತ ಕೇಳಿದಾಗ ಶಾಸ್ತ್ರಗಳಿಗೆ, ಆ ಬ್ರಹ್ಮಸೂತ್ರಕ್ಕೆ ವಿಶೇಷವಾಗಿ ತರ್ಕತಾಂಡವ ಅಂತ ಗ್ರಂಥ ನಿರ್ಮಾಣ ಮಾಡಿದ್ರಿ. ನಾನು ಒಳ್ಳೆ ನರ್ತನ ಮಾಡಿದೆ. ಹೂ ಮುಡಿಬೇಕು ಅನ್ನಿಸ್ತು. ನಿಮ್ಮನ್ನೇ ಕೇಳಿದೆ. ಬಾಲಕಿ ಅಲ್ವಾ, ಆಸೆ ನನಗೆ. ಯಾಕೆ ಆಸೆ ತೀರಿಸೋದು? ನಿಮ್ಮನ್ನು
ಕೇಳಿದಾಗ ಮಂದಾರ ಮಂಜರಿ ಅಂತ ಬಾಡ್ದಿರೋ ಹೂವನ್ನು ನನಗೆ ಮುಡಿಸಿದ್ರಿ. ಸರಿ ಆಯ್ತು, ಕುಣಿದು ಕುಪ್ಪಳಿಸಿ ಸುಸ್ತಾಯಿತು, ಏನಾದ್ರು ಬೇಕಲ್ಲ. ಅದಕ್ಕೆ ನಿಮ್ಮನ್ನೇ ಕೇಳಿದೆ, ತುಂಬಾ ಸುಸ್ತಾಗಿದೆ, ನನಗೆ ಕುಡಿಲಿಕ್ಕೆ ಏನಾದ್ರು ಕೊಡಿ. ಅವಾಗ ನೀವು ಬರೆದಂತ ಗ್ರಂಥ ನ್ಯಾಯಾಮೃತ, ಒಳ್ಳೆ ಅಮೃತವನ್ನು ಕುಡಿಸಿ ನನ್ನನ್ನು ತಪ್ಪಗೆ ಮಾಡಿದ್ರಿ. ಆಮೇಲೆ ಒಂದು ಒಳ್ಳೆ ಮನೆ ಬೇಕು ಅಂತ ಕೇಳಿದಂತೆ ವಾಗ್ದೇವಿ, ಒಂದು ಒಳ್ಳೆ ಮನೆ ಬೇಕು, ನನ್ನ ನೆಲೆ ಇಲ್ಲ ಅಂತ. ಆಗ ತಾತ್ಪರ್ಯ ಚಂದ್ರಿಕಾ ಅಂತ ಗ್ರಂಥ ಬರೆದು, ಚಂದ್ರಿಕೆ ಅಂತಂದ್ರೆ ತಂಪಾಗಿರ್ತಕ್ಕಂಥ ಒಂದು ವಾತಾವರಣವನ್ನು ಕೊಟ್ಟು ನನ್ನನ್ನು ತಪ್ಪು ಮಾಡೋದು. ಸರಿ, ಅಷ್ಟಕ್ಕೆ ನಿಂತ ಅಲ್ಲ, ಮುಂದೆ ನಿಮ್ಮ ಶಿಷ್ಯರಾದ ವಿಜಯೇಂದ್ರ ತೀರ್ಥರು, ವ್ಯಾಸರಾಜ ಶಿಷ್ಯರಾದ ವಿಜಯೇಂದ್ರ ತೀರ್ಥರು ಬಂದರು, ನನಗೆ ಒಳ್ಳೆ ಸುಭದ್ರವಾಗಿರ್ತಕ್ಕಂಥ ಛತ್ರ ಮಾಡಿದ್ರು, ನನಗೆ ಒಳ್ಳೆ ಒಡವೆಗಳನ್ನು ಹಾಕಿದ್ರು. ಇವಾಗ ಒಡವೆ ಗಿಡವೆ ಎಲ್ಲ ಹಾಕಿ ಸಿದ್ಧನಾಗಿ, ನಿಮ್ಮ ಗುರುಗಳು ಅಷ್ಟೇ ನನ್ನ ಒಳ್ಳೆ ಚೆನ್ನಾಗಿ ಪೋಷಣೆ ಮಾಡಿದ್ರು. ಇವಾಗ ನಿಮ್ಮ ಗುರುಗಳು ಕೂಡ ಅವರು ಉತ್ತರಾಧಿಕಾರಿಗಳನ್ನು ಹುಡುಕ್ತಾ ಇದ್ದಾರೆ. ಈಗ ಯೌವನಾವಸ್ಥೆಯಲ್ಲಿರ್ತಕ್ಕಂಥ ನಾನು ವಾಗ್ದೇವಿಯನ್ನ ನೀವು ಕೈ ಬಿಟ್ರೆ ನನ್ನ ಶೀಲಕ್ಕೆ ಯಾರು ಗ್ಯಾರಂಟಿ ಅಂತ ರಾಯನ ಕೇಳಿದ್ರು. ಅವ್ರಿಗೆ ಮಾತು ಬರಲಿಲ್ಲ. ವೆಂಕಟನಾಥ ಏನ್ ಮಾತಾಡ್ತಾನ, ಅಮ್ಮ ನಾನೇನು ಅಂತ ಹೇಳಿ, ನೀನು ಒಳ್ಳೆ ದಿವ್ಯ ಆಭರಣಗಳಿಂದ ಯುಕ್ತಳಾಗಿ ಕಂಗೊಳಿಸ್ತಾ ಇದ್ದೆ, ಇಡೀ ಎಲ್ಲ ದೇವತೆಗಳಿಗೆ ಪ್ರಾಜ್ಞದೇವಿ ನೀನೆ, ನಿನ್ನ ಅನುಗ್ರಹ ಇಲ್ಲ ಅಂತಂದ್ರೆ ನಾಳೆಗೇನು ಹೊರಳಲ್ಲ ಅಲ್ವಾ. ಏಳ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತು ಜಾಯತೆ ಪ್ರಾಜ್ಞಮೂಲಿ ಸಕಲ ವಚನ ಚೇತೋ ದೇವತಾ ಭಾರತಿ ಮಮ ವಚಸಿನಿ ದತ್ತಂ ಸನ್ನಿಧಿ ಮಾನಸಿ. ನಿನ್ನ ಸನ್ನಿಧಾನ ಇಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿ ಮಂಕ ಕೂತ್ಕೋತಾನೆ. ಅಂಥದ್ದು ನೀನಿಂತ ಮಾತಾಡಿದ್ರೆ ಹೇಗಮ್ಮ? ಆಗ ಮತ್ತೆ ಹೇಳ್ತಾಳೆ ವಾಗ್ದೇವಿ, ಇಲ್ಲ ನೀನು ಮದುವೆ ಏನು ರಾಮದೇವರನ್ನು ಮುಟ್ಟಿ ಪೂಜೆ ಮಾಡಬೇಕು. ಆ ರಾಮನನ್ನ ಅವರಿವರು ಪೂಜೆ ಮಾಡಿದ್ದಲ್ಲ, ಹಿಂದೆ ನನ್ನ ಪತಿ ಆಗಿರ್ತಕ್ಕಂಥ ಬ್ರಹ್ಮದೇವರ ಮನಸ್ಸಿನಲ್ಲಿ ಹೇಗೆ ಬಂತು ಹಾಗೆ ಬಂದ. ಬ್ರಹ್ಮದೇವರ ಮನಸ್ಸಿನಲ್ಲಿ ಕಲ್ಮಶ ಅನ್ನೋದೇ ಇಲ್ಲ. ಬ್ರಹ್ಮದೇವರು ರುಜುಗಳು ಪರಮಾತ್ಮನನ್ನು ನಿತ್ಯ ಕಾಣ್ತಾರೆ. ಅದಕ್ಕೆ ಆ ಬ್ರಹ್ಮದೇವರನ್ನು ಇಟ್ಕೊಂಡು ಮನುಷ್ಯರನ್ನ ಒಂದು ಮಾತಂದ್ರು ಜಗನ್ನಾಥದಾಸರು, ಏನು ಧನ್ಯರು ಬ್ರಹ್ಮ ಗುರು ಪವಮಾನರೀರ್ವರು ಈ ಪರಿಯಲಿ ರಮಾನಿವಾಸನ ವಿಮಲ ಲಾವಣ್ಯಾತಿಶಯಗಳನ್ನು ಸಾನುರಾಗದಿ ನೋಡಿ ಸುಖಿಪ ಮಹಾನುಭಾವರ ಭಾಗ್ಯವೆಂತೋ ಭವಾನಿದವನಿಗ ಸಾಧ್ಯವೆನಿಸಲು ನರರ ಪಾಡೇನು. ಬ್ರಹ್ಮಾದಿ ದೇವತೆಗಳು ಕಾಯ್ತಾ ಇದ್ದಾರಂತೆ. ಏನಕ್ಕೆ? ಪರಮಾತ್ಮ ಲಕ್ಷ್ಮೀದೇವಿಯಿಂದ ಸೇವೆ ತಗೋತಾ ಇದ್ದಾನೆ. ಲಕ್ಷ್ಮೀದೇವಿ ಏನಾದ್ರು ಒಂಚೂರು ಸೇವೆ ನಮ್ಮ ಕಡೆಯಿಂದ ಮಾಡಿಸ್ತಾಳೋ, ಹೋಗೋ ಒಂದು ಹೂವು ಬಿಡಿಸ್ಕೊಡು, ಅಲ್ಲಿ ತಟ್ಟೆ ಇದೆ ಎತ್ಕೊಂಡು ನಾವು ಕೇಳ್ತೀವಿ, ನಾವು ಪೂಜೆ ಕೂತ್ರ ಅದೇನೆ, ನಾವು ಪೂಜೆ ಕೂತ್ರೆ ಕೂರೋದು ಒಬ್ರು, ಅವ್ರಿಗೆ ಸೇವಕರ 10 ಜನ, ಆ ಥರ. ಆದ್ರೆ ಲಕ್ಷ್ಮೀದೇವಿ ಹಾಗಲ್ಲ, ಸಾಟಿ ಇಲ್ಲದೆ ಮಾಡಿ ನೋಟದಿಂದ ಸುಖಿಸುವಳು. ಬ್ರಹ್ಮಾದಿ ದೇವತೆಗಳಿಗೆ ಕಿಂಚಿತ್ ಸೇವೆ ಕೊಡಲ್ಲ, ಅವಳೇ ಮಾಡ್ತಾಳೆ. ಆ ಬ್ರಹ್ಮದೇವರು ನೋಡೋೇ ಸುಖ ಪಡ್ತಿರ್ತಾರೆ, ಆ ಬ್ರಹ್ಮದೇವರೇ ನೋಡು ಸುಖ ಪಡುವಾಗ ನಮ್ಮಂತ ಮನುಷ್ಯರು ಆ ಪರಮಾತ್ಮನ ತಲುಪಲಿ ಯಾವಾಗ ಅಂತ ಹೇಳ್ತಾರೆ. ಅಂಥ ಬ್ರಹ್ಮದೇವರು ಅವರ ಮನಸ್ಸಿನಲ್ಲಿ ಅಚ್ಚಾಗಿ ಬಂದಂತ ರಾಮನನ್ನು ನಿಮ್ಮನ್ನು ಬಿಟ್ಟು ಇನ್ಯಾರಾದ್ರೂ ಪೂಜೆ ಮಾಡಲಿಕ್ಕೆ ಅಂತ ಅವ್ರಿಗೆ ಅನ್ನಿಸ್ತು. ಏನು ಮಾತಾಡೋದು ವಾಗ್ದೇವಿ ಮುಂದೆ? ಅವಳು ಕೇಳೋದು, ನನಗೆ ಒಂದು ದಿವ್ಯವಾದ ಮಂದಿರ ಬೇಕು, ನಾನು ಅಲ್ಲಿ ಇಲ್ಲಿ ನೆಲೆಸಲ್ಲ, ನಾನು ನಿಮ್ಮ ಶರೀರದಲ್ಲೇ ನೆಲೆಸಬೇಕು, ನೀವು ನನಗೆ ಸ್ಥಾನ ಕೊಡಬೇಕು. ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ ವೆಂಕಟನಾಥನಿಗೆ. ಅಂದ್ರಂತೆ, ಇಲ್ಲ ನನ್ನ ಹೆಂಡತಿ ಇದ್ದಾಳೆ, ಅವಳು ಇನ್ನೂ ಚಿಕ್ಕವಳು, ಈಗ ತಾನೇ ನನಗೆ ಮಗು ಆಗಿದೆ, ಆ ಮಗುಗೆ 2 ವರ್ಷ ಕೂಡ ತುಂಬಿಲ್ಲ, ಇನ್ನು ಕೆಲವು ಕಾಲದಲ್ಲಿ ತುಂಬುತ್ತೆ, ಏನು ಮಾಡೋದು ಎತ್ತ ಅಂತ ಯೋಚನೆ ಮಾಡೋದು. ಸರಿ ಆಯ್ತು, ಒಂದು ವಿಚಾರ ಮಾಡೋಣ. ವಾಗ್ದೇವಿ ಬಿಡ್ಲೇ ಇಲ್ಲ, ಇಲ್ಲ ನೀವು ಯತಿಗಳಾಗಲೇಬೇಕು, ಸಂಜೆ ತುರ್ಯಾಶ್ರಮವನ್ನು ಸ್ವೀಕಾರ ಮಾಡಬೇಕು. ಇವರಂತಾರೆ, ಹೇಗೆ ಆ ಸಂಬಂಧವನ್ನು ಕತ್ತರಿಸಲಿ? ನನ್ನ ಪತ್ನಿ ಆಗಿರ್ತಕ್ಕಂಥ ಸರಸ್ವತಿ ನಮ್ಮ ಮುಖವನ್ನು ನೋಡದೆ ಒಂದು ಕ್ಷಣ ಕೂಡ ಅವಳು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಪ್ರೀತಿಯನ್ನು ನಮ್ಮ ಮೇಲೆ ಹರಿಸ್ತಾ ಇದ್ದಾಳೆ. ಆ ಪ್ರೀತಿಯನ್ನ ನಾನು ಹೇಗೆ ಬಂಧಿಸ್ಲಿ? ಬೇಡ ಅಂತ ಹೇಳಿ. ಅದಕ್ಕೆ ಅವರು ಅಂತಾರೆ, ಈ ಪ್ರೀತಿ, ಈ ಮಮಕಾರ, ಈ ಮೋಹ, ಈ ಕಾಮಗಳನ್ನ ನೀವು ಕತ್ತರಿಸ್ಬೇಕು. ನೀವೇ ಅದಕ್ಕೆ ಸಿಲುಕೊಂಡ್ರೆ ಬೇರೆ ಜನರನ್ನ ನೀವು ಯಾವಾಗ ಉದ್ಧಾರ ಮಾಡ್ತೀರಾ? ರಾಘವೇಂದ್ರ ಸ್ವಾಮಿಗಳು ಅಥವಾ ವೆಂಕಟನಾಥ ಆಗಿರುವಾಗ ಅವ್ರ ಹೆಂಡತಿಗಾಗಿ ತಾವು ಸನ್ಯಾಸ ತಗೊಳ್ಳದೇ ಇದ್ದಿದ್ರೆ ಇವತ್ತು ನಾವು ಯಾವ ಮಠದಲ್ಲಿ ಕೂತ್ಕೋಬೇಕಿತ್ತು? ಮಸೀದಿ ಇರೋ ಚರ್ಚಲ್ಲಿ ಕೂರ್ಬೇಕಿತ್ತು.
ಅವರೇನಾದ್ರು ಮನಸ್ಸು ಮಾಡದೇ ಇದ್ದಿದ್ರೆ ಅಂತ ಸ್ಥಿತಿ. ಸರಿ ಆಯ್ತು, ವಿಚಾರ ಮಾಡ್ತೀನಿ, ನನ್ನ ಮಗುವನ್ನ ಒಂದು ಉಪನಯನ ಸಂಸ್ಕಾರ ಮಾಡಬೇಕು. ಹಂಗಂದ್ರೆ ನೀವು ಒಪ್ಕೋತಾ ಇದ್ದೀರಾ ಯತಿಗಳಾಗಲಿಕ್ಕೆ? ಆಯ್ತಮ್ಮ, ನಿನ್ನ ಇಚ್ಛೆ ಹೇಗಿದೆ ಅದರಂತೆ ಆಗಲಿ. ಯಾಕಂದ್ರೆ ಗುರುಗಳು ಹೇಳಿದ್ದಾರೆ, ನೀನು ಹೇಳ್ತಿದ್ಯಾ ಆ ರಾಮನನ್ನು ಮುಟ್ಟಿ ಪೂಜೆ ಮಾಡಬೇಕು. ಅವರಂದ್ರು ರಾಮನನ್ನು ಮುಟ್ಟಿ ಪೂಜೆ ಮಾಡೋದು ಮಾತ್ರ ಅಲ್ಲ, ಬ್ರಹ್ಮಸೂತ್ರ, ಟೀಕಾರಾಯರ ಗ್ರಂಥ, ವ್ಯಾಸರಾಜ ಗ್ರಂಥಗಳಿಗೆ ನೀವು ನ್ಯಾಯ ಒದಗಿಸ್ಬೇಕು. ಆ ಗ್ರಂಥಗಳಿಗೆಲ್ಲ ನೀವು ಟಿಪ್ಪಣಿ ಬರೀಬೇಕು. ಯಾಕಂದ್ರೆ ನಾನು ಸರಸ್ವತಿ ದೇವಿ ಆ ಶಾಸ್ತ್ರಕ್ಕೆ ಅಭಿಮಾನಿ ದೇವತೆ, ನನಗೆ ಸಂಬಂಧಪಟ್ಟಂತ ಕಾರ್ಯ ನೀವು ಮಾಡಬೇಕು. ಅವ್ರ ಅಂತಾರೆ, ನಾವು ಗೃಹಸ್ಥರಾಗಿ ಮಾಡ್ಬೋದಲ್ವಾ? ಹೌದಲ್ವಾ? ಗೃಹಸ್ಥರಾಗಿ ಗ್ರಂಥ ರಚನೆ ಮಾಡ್ಬೋದಿತ್ತು. ಅದಕ್ಕೆ ಅವರಂದ್ರು, ಗೃಹಸ್ಥರಾಗಿ ನೀವು ರಚನೆ ಮಾಡಿದ್ರೆ ಹೆಂಡತಿ ಮಕ್ಕಳು ಸಂಬಂಧ ಅಂಥೇಳಿ ಅಲ್ಲಿ ಮೋಹ ಹೆಚ್ಚಿರುತ್ತೆ. ಸನ್ಯಾಸಿಗೂ ಮತ್ತು ಗೃಹಸ್ಥನಿಗೆ ಏನಪ್ಪ ವ್ಯತ್ಯಾಸ ಅಂದ್ರೆ, ಒಂದು ವ್ಯತ್ಯಾಸ ಇದೆ. ಸನ್ಯಾಸಿಗೆ ಮೈಲಿಗೆ ಅನ್ನೋದೇ ಇಲ್ಲ, ಎಲ್ಲ ಸಂಬಂಧವೂ ಕಟ್ಟು. ಜಗತ್ತಿನೆಲ್ಲ ಮೈಲಿಗೆ ಅನ್ನೋದೇ ಅವ್ರಿಗಿಲ್ಲ, ಯಾವಾಗಲೂ ದೇವಸ್ಮರಣೆ ಮಾಡೋದು. ಆದರೆ ಗೃಹಸ್ಥ ಆಗಲ್ಲ. ಯಾರು ಹೋದ್ರು, ತಂದೆ ಹೋದ್ರು, ತಾಯಿ ಹೋದ್ರು, 10 ದಿನ ಯಾವುದೂ ವೇದವನ್ನ ಅಭ್ಯಾಸ ಮಾಡೋದಾಗಿಲ್ಲ. ನೋಡಿದ್ರ 10 ದಿನ ಜೀವನದಲ್ಲಿ ವೇಸ್ಟ್ ಆಯ್ತಲ್ವಾ ಅಂತ. ನಮ್ಮ ಜೀವನದಲ್ಲಿ 10 ದಿನ ಉಪಯೋಗಿಸ್ಕೊಂಡಿದ್ರೆ ಅದೇ ದೊಡ್ಡ. ಇಷ್ಟೇ ವ್ಯತ್ಯಾಸ ನಮಗೂ ಅವರು. ಈ ರೀತಿ ಆಯ್ತು. ಇಷ್ಟೆಲ್ಲ ಹೇಳಿದ ಮೇಲೆ ವಾಗ್ದೇವಿಗೆ ಸರಿ ಆಯ್ತಮ್ಮ ಅಂತ ಶರಣಾಗಿ ನಾವು ಯತಿಗಳಾಗ್ತೀವಿ ಎಂದು ಮಾನಸಿಕವಾಗಿ ಸಿದ್ಧರಾದರು. ಆಗ ತುಂಬಾ ಹರ್ಷಗೊಂಡ್ಲಂತೆ ವಾಗ್ದೇವಿ, ನರ್ತನ ಮಾಡಿಬಿಟ್ಲಂತೆ. ಬಹಳ ಸಂತೋಷ ಆಯಿತು. ನಿಮ್ಮ ಬಲಗಿವಿಯನ್ನು ನನ್ನ ಮುಖದ ಹತ್ರ ಇಡಿ ಅಂತ ಹೇಳಿದಾಗ ಆ ರಾಯ ವೆಂಕಟನಾಥನ ತಲೆ ಮೇಲೆ ವಾಗ್ದೇವಿ ಕೈ ಇಟ್ಟು ಅವರ ಬಲಗಿವಿಯಲ್ಲಿ ನಾನಾ ವಿಧವಾಗಿರತಕ್ಕಂಥ ಉಪದೇಶಗಳನ್ನು ಮಾಡಿದ್ರು. ಸನ್ಯಾಸಿಗೆ ಮುಖ್ಯವಾಗಿ ಬೇಕಾಗಿರೋದು ಏನು ಅಂತಂದ್ರೆ ಬ್ರಹ್ಮಚರ್ಯ. ಆ ಬ್ರಹ್ಮಚರ್ಯ ತೇಜಸ್ ಕೊಡುತ್ತೆ. ಎಲ್ಲಿ ಬ್ರಹ್ಮಚರ್ಯ ಇಲ್ಲ ತೇಜಸ್ ಬೀಳುತ್ತೆ. ವಿದ್ಯೆ, ಇದನ್ನೆಲ್ಲ ಅನೇಕ ವಿಧವಾಗಿ ಉಪದೇಶ ಮಾಡಿದ್ಲು. ವೆಂಕಟನಾಥರು ಎದ್ರು. ಸುಧೀಂದ್ರ ತೀರ್ಥರಿಗೆ ಹೋಗಿ ನಮಸ್ಕಾರ ಮಾಡಿ, ಸ್ವಾಮಿ ನಿಮ್ಮ ಇಚ್ಛೆಯಂತೆ ನಾನು ನಡೀತೀನಿ, ನೀವು ಹೇಗೆ ಹೇಳ್ತೀರೋ ಅದರಂತೆ ನಾವು ನಡೀತೀವಿ ಅಂತಂದ್ರು. ಸರಿ, ವೆಂಕಟನಾಥನಿಗೆ ಕಾಯಿ ಕೊಟ್ಟು ಆಶೀರ್ವಾದ ಮಾಡಿ, ನೀವೇ ಈ ವೇದಾಂತ ಸಾಮ್ರಾಜ್ಯಕ್ಕೆ ಉತ್ತರಾಧಿಕಾರಿಗಳು, ಚಕ್ರವರ್ತಿಗಳು ಅಂತ ನೇಮಕ ಮಾಡಿದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿಗಳು ಒಳ್ಳೆ ಜ್ಞಾನಿಗಳಂತೆ ಅವರು ಬಂದು ಇವರನ್ನು ಆಶ್ರಯ ಮಾಡಿದ್ರು, ಸುಧೀಂದ್ರ ತೀರ್ಥರನ್ನ. ಸ್ವಾಮಿ, ನಮಗೆ ನೀವು ಸನ್ಯಾಸವನ್ನು ಕೊಟ್ಟು ಉದ್ಧಾರ ಮಾಡಬೇಕು. ಒಬ್ಬರು ಸನ್ಯಾಸ ಬೇಡ ಅಂದರು, ಇನ್ನೊಬ್ರು ಸನ್ಯಾಸವನ್ನು ಕೇಳಿಕೊಂಡು ಬಂದರು. ಸನ್ಯಾಸಗಳ ಧರ್ಮ ಏನು ಅಂತಂದ್ರೆ, ಯಾರಾದ್ರೂ ಸನ್ಯಾಸ ಭಿಕ್ಷೆಯನ್ನು ಕೇಳಿ ಬಂದ್ರೆ ಅವ್ರಿಗೆ ಸನ್ಯಾಸವನ್ನು ಕೊಡಬೇಕಾಗಿರೋದು ಯತಿಗಳ ಧರ್ಮ. ಆದರೆ ಇವತ್ತು ಎಲ್ಲರೂ ಒಂದು ಬಸ್ ಜನ ಮಾಡ್ಕೊಂಡು ಹೋಗಿ ಬಸ್ ಜನರಿಗೂ ಸನ್ಯಾಸ ಕೊಡಿ ಅಂದ್ರೆ ಕಷ್ಟ. ಆ ಕಾಲಕ್ಕೆ ಅನುಕೂಲ ಇತ್ತು. ಸರಿ ಆಯ್ತು, ಬಂದರು. ಅವರು ಆಶ್ರಮ ಕೊಡ್ತೀನಿ ಅಂತ ಹೇಳಿ ಅವರಿಗೆ ಆಶ್ರಮವನ್ನು ಕೊಟ್ಟು ಯಾದವೇಂದ್ರ ತೀರ್ಥರು ಅಂತ ನಾಮಕರಣ ಮಾಡಿದ್ರು. ರಾಯರಿಗಿಂತ ಪೂರ್ವದಲ್ಲಿ ಸುಧೀಂದ್ರ ತೀರ್ಥರು ಯಾದವೇಂದ್ರ ತೀರ್ಥರು ಕೊಟ್ಟು ಅಂದರು, ನೀವು ನಮ್ಮ ಉತ್ತರಾಧಿಕಾರಿಗಳಾಗಿ, ಆದ್ರೆ ನಾವು ವೆಂಕಟನಾಥರು ಕೊಡ್ತೀವಿ, ಇಬ್ಬರು ಸಂಸ್ಥಾನವನ್ನು ನಡೆಸ್ಬೋದು. ಇಲ್ಲ ಸ್ವಾಮಿ, ನನಗೆ ಯಾವುದೇ ಪೀಠ ಬೇಡ, ನಾವು ಪಾಠ ಪ್ರವಚನಕ್ಕಾಗಿ ಮಾತ್ರ ಯತಿಗಳಾಗಿದ್ದೀವಿ ಅಂತೇಳಿ ಅವರು ನಮಸ್ಕಾರ ಮಾಡಿ ಇಡೀ ದೇಶ ಪರ್ಯಟನೆ ಮಾಡ್ತಾರೆ. ಸರಿ ಆಯ್ತು, ಯಾದವೇಂದ್ರರು ದೇಶ ಪರ್ಯಟನಕ್ಕೆ ಅಂತ ಹೊರಟರು. ತದನಂತರ ವೆಂಕಟನಾಥನಿಗೆ ತಯಾರಾಗಬೇಕು. ವೆಂಕಟನಾಥ ಅಂದರು, ನನ್ನ ಮಗನಿಗೆ ಉಪನಯನ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಹೆಂಡತಿ ಸರಸ್ವತಿ ಒಬ್ಬಳೇ ಒಂಟಿ ಆಗಿಬಿಟ್ರೆ ತುಂಬ ಜೀವನ ಕಷ್ಟ ಆಗುತ್ತೆ. ನೋಡಿ ಎಷ್ಟು ಜವಾಬ್ದಾರಿ. ರಾಯರು ಏನೋ ಕಾಟಾಚಾರಕ್ಕೆ ಹೋಗಿ ಹೆಂಡತಿ ಮಕ್ಕಳಿಗೆ ಮೋಸ ಮಾಡೋ ಸನ್ಯಾಸಿಗಾದ್ರೂ ಕಳಂಕ ಅವ್ರಿಗೆ ಬರಬಾರ್ದು. ಅದಕ್ಕೆ ಅವ್ರು ಏನು ಮಾಡಿದ್ರು, ಯೋಚನೆ ಮಾಡಿದ್ರು, ನನ್ನ ಮಗನಿಗೆ ಉಪನಯನ ಮಾಡಿ ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರೆ ಅವನು ದೊಡ್ಡವನಾಗುವಷ್ಟರಲ್ಲಿ ಇವಳು ಸ್ವಲ್ಪ ವಯಸ್ಸಾಗಿರುತ್ತೆ, ಬಂದು ನೋಡ್ಕೋತಾನೆ ಚೆನ್ನಾಗಿ. ಅಲ್ಲಿವರೆಗೂ ಇವಳಿಗೆ ಹಿಂಗೂ ಶಕ್ತಿ ಇರುತ್ತೆ, ಮ್ಯಾನೇಜ್ ಮಾಡ್ತಾಳೆ. ಆಮೇಲೆ ಬಂದು ಅವನು ನೋಡ್ಕೋತಾನೆ, ತಾಯಿಯನ್ನು ಎಂದು ಬಿಡಲ್ಲ ಅಂತ ಯೋಚನೆ ಮಾಡಿದ್ರು. ತಂದೆ ಮಗನಿಗೆ ಉಪನಯನ ಮಾಡಬೇಕಾಗಿರೋದು ಮುಖ್ಯ ಆದ್ಯ ಕರ್ತವ್ಯ ಅಂತ. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಅಕಸ್ಮಾತ್ ತಂದೆ ಮೃತ ಆಗ್ಬಿಟ್ಟ, ಮಗ ಒಂದು 5 ವರ್ಷ, 4 ರಿಂದ 5 ವರ್ಷ ಆಗಿದೆ, ಅವನಿಗೆ ಇನ್ನೂ ಉಪನಯನ ಆಗಿಲ್ಲ, ಏನು ಮಾಡಬೇಕು ಅಂದ್ರೆ ಹೇಳ್ತಾರೆ, ತಂದೆ ಹೆಣವನ್ನ ಚಿತೆ ಮೇಲೆ ಮಲಗಿಸಿ ಒಂದು ತೆಂಗಿನಕಾಯಿ ಇಟ್ಟು ಅರ್ಚಕನಾದವನು ಹೇಳ್ಬೇಕಂತೆ, ಪುರೋಹಿತ ಆದವನು ಗಾಯತ್ರಿ ಮಂತ್ರ ಹೇಳ್ಬೇಕಂತೆ. ಆ ಗಾಯತ್ರಿ ಮಂತ್ರದ
ವನ್ನ ತಂದೆನೇ ಹೇಳ್ತಿದ್ದಾನೆ ಅಂತ ಸ್ವೀಕಾರ ಮಾಡಿ ಉಪದೇಶ ಅಂತ ಆ ಕಾರ್ಯಗಳನ್ನ ಮಾಡಿ ತದನಂತರ ಕಾಲಾನಂತರದಲ್ಲಿ ಉಪನಯನ ಸಂಸ್ಕಾರ ಮಾಡ್ಕೋಬೇಕು. ಅಷ್ಟು ಉಪನಯನ ಮುಖ್ಯ. ಯಾಕೆ ಅಂದ್ರೆ ಮುಂದೆ ಯಾರು ದಿಕ್ಕು, ಯಾರು ಮಾಡ್ತಾರೆ? ಮದುವೆನ ಯಾರೋ ಮಾಡ್ತಾರೆ, ಅವನು ಸ್ಟ್ಯಾಂಡ್ ಆಗಿದ್ರೆ, ಏನೋ ಒಂದು ಸಂಪತ್ತಿದ್ರೆ ಯಾರೋ ಏನೋ ಮಾಡ್ತಾರೆ. ಉಪನಯನ ಹಾಗಲ್ಲಂತೆ, ಉತ್ತಮರಿಂದಲೇ ಉಪದೇಶ ಪಡಿಬೇಕು. ಹಾಗೆಲ್ಲ ಇಲ್ಲ. ಹಾಗೆ ಯೋಚನೆ ಮಾಡಿ ವೆಂಕಟನಾಥ ಉಪನಯನಾದಿಗಳನ್ನು ಮಾಡೋಣ ಅಂತೇಳಿ ಆ ಬಾಲಕನಿಗೆ ಉಪನಯನ ಮಾಡಿದ್ರು. ಆ ಸರಸ್ವತಿಗಂತೂ ವೆಂಕಟನಾಥನ ಪತ್ರಿಗೆ ಮನಸ್ಸೇ ಇಲ್ಲ. ಅವಳು ಆಗಲೇ ಮೃತಳಾಗ್ಬಿಟ್ಟಿದ್ದಾಳೆ. ವೆಂಕಟನಾಥ ಅಂದ್ರೆ ನನ್ನ ಪತಿಯನ್ನ ಕಳ್ಕೊಂಡು ಅವನಿಗೆ ಕಳ್ಕೊಳ್ಳೋದು ಅಂತಾನೆ. ಯಾಕೆ ಅಂದ್ರೆ ಆತ್ಮಶ್ರಾದ್ದ, ಬದುಕಿರುವಾಗ ನಮಗೆ ನಾವೇ ಶ್ರಾದ್ದ ಮಾಡ್ಕೊಳ್ತೀವಿ ಅಂತ ಒಂದು ಕಾರ್ಯ ಇದೆ. ಇಷ್ಟು ದಿನ ತುಂಬಾ ಚೆನ್ನಾಗಿತ್ತು. ಆ ಬಡತನವೇ ನಮ್ಗೆ ಶಾಶ್ವತವಾಗಿದ್ದಿದ್ರು ಚೆನ್ನಾಗಿತ್ತು ಅಲ್ವಾ? ಇದು ಬೇಡ ಬೇಡ ಬೇಡ, ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡು, ಸ್ವಾಮಿ ವೆಂಕಟನಾಥ ನನ್ನ ಪತಿಯನ್ನ ಎಂದೂ ಕೂಡ ನೀನು ಮುಟ್ಟಿಸ್ಕೊಂಡು ಪೂಜೆ ಮಾಡಿಸ್ಕೋಬೇಡ, ಆದರೆ ರಾಮದೇವ ಚಿತ್ತಾನೇ ಬೇರೆ. ಸರಿ, ಈ ರೀತಿ ಎಲ್ಲ ಆಯಿತು. ವಾಗ್ದೇವಿ ಉಪದೇಶ ಬಹಳ ದೃಢವಾಗಿತ್ತು ವೆಂಕಟನಾಥನಿಗೆ. ಉಪನಯನದಲ್ಲಿ ಎಲ್ಲರೂ ಆಶೀರ್ವಾದ ಮಾಡಿದ್ರು. 100 ಕಾಲ ನೀನು ಬಾಳು, ವೇದ ನಿನ್ನನ್ನು ರಕ್ಷಣೆ ಮಾಡಲಿ, ಒಳ್ಳೆ ವೇದಾಭ್ಯಾಸ ಮಾಡುವಂತ. ಯಾರ ಮುಖದಲ್ಲೂ ಕೂಡ ತೇಜಸ್ಸೇ ಇಲ್ಲ. ಎಲ್ರಿಗೂ ಗೊತ್ತು ವೆಂಕಟನಾಥ ಯತಿಗಳಾಗ್ತಾ ಇದ್ದಾರೆ, ವೆಂಕಟನಾಥ ಯತಿಗಳಾಗ್ತಿದ್ದಾರೆ. ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಎಲ್ಲ ಆಯಿತು. ಕಾರ್ಯ ಮಾಡಿ ಸುಧೀಂದ್ರ ತೀರ್ಥರ ಬಳಿ ರಿಕ್ತ ಹಸ್ತದಲ್ಲಿ ಹೋದ್ರಂತೆ. ಇವತ್ತು ನಿಮ್ಮ ಹತ್ರ ಒಂದು 3 ಲಕ್ಷನೋ 5 ಲಕ್ಷನೋ ಇದ್ದು ಯಾರು ಸನ್ಯಾಸಿಗಳ ಹತ್ರ ಹೋಗಿ ನನಗೆ ಯತಿ ಮಾಡ್ತೀರಾ ಅಂತ ಆ ಭಿಕ್ಷಾ ಕಾಣಿಕೆ ಇಟ್ಟರೆ ನಿಮ್ಮನ್ನು ಸನ್ಯಾಸಿ ಮಾಡ್ತಾರೆ. 3 ರಿಂದ 5 ಲಕ್ಷ ಇರಬೇಕಷ್ಟೇ. ಆ ಕಾಲಕ್ಕೆ ರಿಕ್ತ ಹಸ್ತದಲ್ಲಿ ರಾಯರು ಹೋದ್ರು, ಮಂತ್ರಾಲಯ ಪ್ರಭುಗಳು ನಮಸ್ಕಾರ ಮಾಡಿದ್ರು. ಸುಧೀಂದ್ರ ತೀರ್ಥರು ಹೇಳಿದ್ರು, ನಾವಿಲ್ಲೇ ಇದ್ರೆ, ಆ ಕಂಚಿ ಹತ್ರ ಇದ್ರು ಅವರು, ಇಲ್ಲೇ ಇದ್ರೆ ಯತಿ ಧರ್ಮಕ್ಕೆ ಅಂದ್ರೆ ನಿಮ್ಮ ಆಶ್ರಮ ತಗೊಳ್ಳಿಕ್ಕೆ ವಿಘ್ನಗಳು ಜಾಸ್ತಿ ಬರುತ್ತೆ, ನಾವು ತಂಜಾವೂರಿಗೆ ತೆರಳೋಣ ಅಂತ ಹೊರಟುಬಿಟ್ರು. ಒಂದು ಕಡೆ ಒಂದು ಮಾತು ಹೇಳ್ತಾರೆ, 2 ರೀತಿ ವಿಚಾರ ಇದೆ. ಒಂದು, ಇವರು ಸನ್ಯಾಸವನ್ನ ತಗೊಂಡ ಮೇಲೆ ಆ ವಿಚಾರವನ್ನು ತಿಳಿದು ಸರಸ್ವತಿ ದೇವಿ ಇವರನ್ನ ಕಾಣ್ಲಿಕ್ಕೆ ಅಂತ ಬಂದಾಗ ಬಾವಿಲಿ ಬಿದ್ದು ಅಂತ. ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು, ಸೂಸೈಡ್ ಅಲ್ಲ, ಆ ಧಾವಂತದಲ್ಲಿ ಮೈ ಮರ್ತಿರುವಾಗ ಆ ಬಾವಿಲಿ ಬಿದ್ದರು. ಇವತ್ತಿಗೂ ಆ ಬಾವಿ ಇದೆ, ಇವತ್ತಿಗೂ ಆ ಬಾವಿ ಇಲ್ಲ, ಸರಸ್ವತಿ ಬಿದ್ದಂತ ಬಾವಿ. ಆದ್ರೆ ಇನ್ನು ಕೆಲವರು ಹೇಳ್ತಾರೆ, ಅವ್ರು ಯಾವಾಗ ಯತಿ ಆಗ್ಬೇಕು ಅಂತ ಹೊರಟ್ರೋ ಅದನ್ನು ತಾಳ್ಲಾರ್ದೆ ಯಾವತ್ತು ವೆಂಕಟನಾಥ 1 ನಿಮಿಷ ಮನೆಯಲ್ಲಿಲ್ಲ ಅಂತ ಗೊತ್ತಾಯ್ತೋ ಆಗಲೇ ಅವರನ್ನು ಕಾಣ್ಲಿಕ್ಕೆ ಅಂತ ಹುಡುಕೊಂಡು ಹೋಗಿ ಬಾವಿಲಿ ಬಿದ್ಲು. ಬಾವಿಲಿ ಬಿದ್ದಂತೆ ಸುಧೀಂದ್ರ ತೀರ್ಥ ಒಂದ್ ಕಡೆ ಒಂದು ವ್ಯಾಖ್ಯಾನಕಾರ ಹೇಳ್ತಾರೆ, ಇಲ್ಲಿ ಬಂದು ನಿನ್ನ ಹೆಂಡತಿ ಆಗಲೇ ಪ್ರಾಣ ಕಳ್ಕೊಂಡ್ಬಿಟ್ಟಿದ್ದಾಳೆ, ಹಾಗಾಗಿ ಇಲ್ಲಿ ಬೇಡ ಹೊರಡೋಣ ಅಂತ ಕರ್ಕೊಂಡು ಹೋದ್ರು ಅಂತ ಒಬ್ರು ಹೇಳಿದ್ರೆ, ಸರಿ ಬನ್ನಿ ತಂಜಾವೂರ್ಗೆ ಹೋಗೋಣ ಅಂತ ಹೇಳಿ ಚಿದಂಬರ ತಂಜಾವೂರಿಗೆ ತಾವು ಪ್ರಯಾಣ ಮಾಡ್ತಾರೆ. ತಂಜಾವೂರಿನಲ್ಲಿ ಈ ಶ್ರೀರಂಗಂ ಆದ್ಮೇಲೆ ಕಾವೇರಿ ಎಷ್ಟು ವಿಸ್ತಾರವಾಗಿದ್ದಾಳೆ, ಶ್ರೀರಂಗಂ ಮುಟ್ಟೋ ತನಕ ಅಂತಂದ್ರೆ ಇದೇನು ಸಮುದ್ರದ ಉಪಾಧಿಯಲ್ಲಿ ಹರಿತಿದ್ದಾಳಲ್ಲ ಕಾವೇರಿ ಅಂತ ಅನ್ಕೋಬೇಕು. ನಮಗೊಂದು ವಿಚಾರ, ಯಾವಾಗ ಕರ್ನಾಟಕ ದಾಟ್ತಾಳಲ್ಲ ಅವಾಗ ತುಂಬಾ ಫೋರ್ಸ್ ಆಗಿ ಹರಿತಾಳೆ. ಈ ಮೇಕೆದಾಟು ಇದೆಯಲ್ಲ ಅಲ್ಲಿಂದ ತುಂಬಾ ಫೋರ್ಸ್, ತಮಿಳ್ನಾಡಿಗೆ ಹೋಗ್ಬೇಕು ಅಂತ ಅವಳಿಗೆ ಆಸೆನೇನೋ ಗೊತ್ತಿಲ್ಲ, ಅದಕ್ಕೆ ಕರ್ನಾಟಕದವ್ರಿಗೆ ಅವಳು ಮೋಸ ಮಾಡಿಲ್ಲ. ಅವಳಿಲ್ಲ ಅಂತಂದ್ರೆ ಬೆಂಗಳೂರು ಜನ ಉಸಿರೇ ಇಲ್ಲ. ಅಲ್ಲಿ ಕುಣ್ಕೊಂಡು ನಲಕೊಂಡು ಹೋಗ್ತಾಳೆ. ನಮಗೆ ಕಾವೇರಿ ಬಹಳ ಹತ್ರ. ಈ ರಾಘವೇಂದ್ರ ವಿಜಯ ವರ್ಣನೆ ಮಾಡುತ್ತೆ, ಕಾವೇರಿಯನ್ನ ಹಿಡಿದ್ರೆ ಮೋಕ್ಷವನ್ನೇ ಕೊಡ್ತಾಳಂತೆ. ಹರಿಪಾದೋದಕ ಸಮಕಾವೇರಿ ವಿರಜ ನದಿಯ ಸ್ನಾನವ ಮಾಡಿ ಪರಮ ಮಂಗಳ ರಂಗ ಮಂದಿರ ಪರವಾಸುದೇವನ ನೋಡದ ಕಂಗಳಿದ್ಯಾತಕೋ ಕಾವೇರಿ ರಂಗನ ನೋಡದ. ಹರಿಪಾದೋದಕ ಸಮ ಕಾವೇರಿ, ಗಂಗೆ ಹರಿಪಾದೋದಕ ತಾನೆ, ಅವಳಿಗೆ ಸಮಲಾದಂಥವಳಂತ. ನಾ ಹೇಳದ್ನಲ್ಲ, ರಾಯರು ಹುಟ್ಟೂರು ಭುವನಗಿರಿಗೆ ಹೋಗುವಾಗ ಮೈಲಾಡು ದೊರೆ ಅಂತ ಬರುತ್ತೆ, ಅಲ್ಲಿ ಪರಿಮಳ ರಂಗ ಅಂತಿದ್ದಾನೆ. ಆ ರಂಗನ ತಲೆ ಹತ್ರ ಕಾವೇರಿ ಕೂತಿ, ಕಾಲ ಹತ್ರ ಗಂಗೆ ಕೂತಿದ್ದಾಳೆ. ಆ ಕ್ಷೇತ್ರ ಮಹಿಮೆ ಹೇಳುತ್ತೆ. ಯಾಕೆ ಇಲ್ಲಿ ಗಂಗೆ ಬಂದಿದ್ದಾಳೆ? ಗಂಗೆ ಇರ್ಬೇಕಾಗಿರೋದು ಹರಿದ್ವಾರವೋ ಕಾಶಿಯೋ ಅಥವಾ ಗಂಗಾಸಾಗರ ಸಂಗಮವೋ, ಇಲ್ಲಿರ್ಬೇಕಾದಂತ ಗಂಗೆ ಈ ತಮಿಳುನಾಡಿಗೆ ಯಾಕೆ ಬಂದಿದ್ದಾಳೆ ಅಂದ್ರೆ ಅವಳು ಕೇಳಿದ್ರಂತೆ, ಸ್ವಾಮಿ ಈ ಕಾವೇರಿ ನಿನ್ನ ಪಾದವನ್ನು ತೊಳ್ಕೊಂಡು 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 ಹೋಗಿ ಸಮುದ್ರ ಸೇರ್ತಾಳೆ, ಎಲ್ಲ ಪಾಪವನ್ನು ಕೂಡ ಕಳ್ಕೊಂಡ್ಬಿಟ್ಟಿದ್ದಾಳೆ,
ನಾನು ನನ್ನ ಪಾಪ ಕಳ್ಕೊಳ್ಳಿ ಅಂತ ಗಂಗೆ ಕೇಳೋದು. ಅದಕ್ಕೆ ರಂಗ ಅಂದಂತೆ ನೀನು ಬಂದು ಕಾವೇರಿಯಲ್ಲಿ ಸ್ನಾನ ಮಾಡೋ ನಿನ್ನ ಪಾಪ ಕಳೆಯುತ್ತೆ. ಅದಕ್ಕೆ ಅಲ್ಲಿ ಗಂಗೆ ಕಾವೇರಿ ಇಬ್ಬರು ಇದ್ದಾರೆ ಮೈಲಾರದಲ್ಲಿ. ಅಲ್ಲೇ ರಾಯರಿದ್ದಿದ್ದು, ರಾಯರ ಆ ಜಾಗದಲ್ಲಿ ಇದ್ರು. ಅದಕ್ಕೆ ಭುವನಗಿರಿ ಹತ್ರ ಅದತ್ರ ಒಂದು ರುದ್ರದೇವರ ದೇವಸ್ಥಾನ ಇದೆ, ಅದ್ರ ಹೆಸರು ನೆನಪಿಲ್ಲ. ತುಂಬಾ ಜಾಗೃತವಾಗಿರ್ತಕ್ಕಂಥ ರುದ್ರದೇವರು ಅಲ್ಲೂ ಕೂಡ ಹೇಳ್ತಾರೆ ಯಾವುದೋ ಮೋಕ್ಷಪ್ರದ ಕ್ಷೇತ್ರ ಅಲ್ಲಿ ಅಂತ, ದಕ್ಷಿಣ ಕಾಶಿ ಅಂತ ಅದನ್ನು ಕರೀತಾರೆ. ತುಂಬಾ ವಿಶಿಷ್ಟವಾಗಿರ್ತಕ್ಕಂಥದ್ದು. ಸರಿ ಆಯ್ತು, ಅದೇ ಪ್ರಾಂತದಲ್ಲಿ ಸಂಚಾರ ಮಾಡಿ ಆ ಶ್ರೀರಂಗಂ ನಂತರದಲ್ಲಿ ಕಾವೇರಿ ಏನಾಗ್ತಾಳೆ ಅಂತಂದ್ರೆ ಒಡಲು ಅನೇಕ ಕವಲಗಳನ್ನು ಹೊಡಿತಾಳೆ. ಅವಳಿಗೆ ಒಂದೊಂದೊಂದೊಂದು ಹೆಸರು ಬರುತ್ತೆ. ಒಂದು ತೊರೆಗೆ ಮಾತ್ರ ಕಾವೇರಿ ಅಂತ ಕರೆದ್ರೆ ಇನ್ನು ಮಿಕ್ಕಿದ ತೊರೆಗೆ ಬೇರೆ ಬೇರೆ ಹೆಸರು ಬಿಡಿ ತಮಿಳಿಗೆ. ಅದರಲ್ಲಿ ಒಂದು ಯಾವುದಾದ್ರು ಅಂತಂದ್ರೆ ರಾಯರು ಯತಿಗಳಾಗುವಂತ ಒಂದು ಸ್ಥಳ ತಂಜಾವೂರಿಂದ ಮುಂದೆ, ಅದರ ಹೆಸರೇನು ನೆನಪಾಗ್ತಿಲ್ಲ, ಇವಾಗ ನೆನಪಿತ್ತು. ಕಾವೇರಿ ನದಿ ತೀರ, ಆ ಕಾವೇರಿ ನದಿ ಉಪನದಿ ಅದು. ಆ ಕಾವೇರಿ ನದಿ ಉಪನದಿಯ ದಂಡೆಯಲ್ಲೇನೆ ಸುಧೀಂದ್ರ ತೀರ್ಥರು ಕರ್ಕೊಂಡು ಹೋಗಿ ಆಶ್ರಮವನ್ನು ಕೊಡಬೇಕು ಅಂತ ನಿರ್ಣಯ ಆಯಿತು. ಆ ಜಾಗಕ್ಕೆ ಯಾರು ಬರಲ್ಲ, ಡೆಡ್ ಎಂಡ್ ಅದು ಊರಿಗೆ. ಕಾವೇರಿ ನದಿ ಹಿಂಗೆ ಕೌಲು ಹೊಡಿತಾಳೆ, ಡೆಡ್ ಎಂಡ್. ಅಲ್ಲಿಂದ ಆಚೆನೂ ಊರಿಲ್ಲ ಈಚೆನೂ ಊರಿಲ್ಲ, ಬರೀ ಗದ್ದೆ. ಇವತ್ತು ಬರೀ ರಾಯರ ಮಠ ಮಾತ್ರ ಇದೆ, ಅದು 12 ಗಂಟೆ ತನಕ ತೆಗೆದಿರ್ತಾರೆ. ಅದಾದ್ಮೇಲೆ ಇಲ್ಲವೇ ಇಲ್ಲ. ರಾಯರ ಆರಾಧನೆ ಕೇಳ್ತಾರೆ. ರಾಯರ ಸ್ವಾಮಿ ನಿಮ್ಮ ಜಾಗದಲ್ಲಿ 3 ದಿನ ಇದ್ರೆ ಆರಾಧನೆ ಮಾಡ್ಬೋದ? ರಾಯರ ಅಪ್ಪಣೆ ಕೊಟ್ಟರೆ 3 ದಿನ ಮಾಡ್ತಾರಿಲ್ಲ, 1 ದಿನ ಮಾಡ್ತಾರೆ. ಅಷ್ಟು ಜಾಗೃತವಾಗಿದ್ದಾರೆ ರಾಯರು. ಸರಿ, ಈ ರೀತಿ ಆಯಿತು. ಹೋದ್ರು ರಾಯರು. ತಮಗೆ ಏನೇನಾಗಬೇಕು ಸಂಸ್ಕಾರ, ಆ ಯತಿ ಧರ್ಮದ ವರ್ಣನೆಯನ್ನ ಮಾಡ್ತಾರೆ. ಸುಧೀಂದ್ರ ತೀರ್ಥರು ಅಂದ್ರಂತೆ, ನೋಡಿ ನಿಮಗೆ ಸಂಬಂಧಪಟ್ಟವರು ಯಾರೂ ಇಲ್ಲ, ನೀವು ಯಾರಿಗೂ ಸಂಬಂಧಪಟ್ಟವರಲ್ಲ, ನನಗೆ ಯಾರು ಸಂಬಂಧ ಇಲ್ಲ. ಬೇರೆಯವರು ಸರ್ ನಿನಗೆ ಸಂಬಂಧ ಇಲ್ಲ ಅಂದ್ರೆ ಬಿಟ್ಬಿಡು, ನನಗೆ ನೀನು ಸಂಬಂಧ ಅಂತ ಹೇಳ್ತೀವಲ್ಲ, ಬೇರೆಯವರು ಯಾರಿಗೂ ನೀನು ಸಂಬಂಧಪಟ್ಟಿಲ್ಲ. ಈ ಎಚ್ಚೆತ್ಕೋ. ಎಲ್ಲ ಸಂಸಾರ ಬಂಧನವನ್ನು ಈಗಲೇ ಕತ್ತರಿ ತಗೊಂಡು ಕತ್ತರಿಸ್ಕೋಬೇಕು. ಹೇಗೆ ಬಳ್ಳಿ ಅಂಟಿರುತ್ತೋ ಆ ರೀತಿಯಲ್ಲಿ ತುಂಡು ಮಾಡ್ಕೋಬೇಕು. ಸರಿ ಆಯಿತು ಅಂತಂದ್ರು. ಎಲ್ಲ ಕಾರ್ಯಗಳು ನಡೀತು. ವಿರಜಾ ಹೋಮಗಳು ನಡೀತು. ಆತ್ಮಶ್ರಾದ್ದ ಅಂತ. ಏನು ಆತ್ಮಶ್ರಾದ್ದ ಅಂದ್ರೆ ನಾವು ಬದುಕಿರುವಾಗಲೇ ನಮಗೆ ನಾವೇ ಪಿಂಡ ಹಾಕೊಳ್ಳೋದನ್ನ ಆತ್ಮಶ್ರಾದ್ದ ಅಂತ ಕರೀತಾರೆ. ಅಂದ್ರೆ ನಾನು ಸತ್ತಾಗೆ ಅಂತಾನೆ ಲೆಕ್ಕ. ನೋಡಿ, ಯತಿ ಧರ್ಮವನ್ನು ತಗೋಬೇಕು ಅಂತಂದ್ರೆ ನಾವು ಸತ್ರೆ ಮಾತ್ರ ಯತಿ ಆಗ್ಲಿಕ್ಕಾಗಲ್ಲ. ಅಷ್ಟು ಕಷ್ಟ ರೀ ಯತಿ ಧರ್ಮ. ಇವತ್ತಿನ ತರ ಸುಲಭ ಕಾರಲ್ಲಿ ಓಡಾಡೋದಾಗಲ್ಲ, ಬಹಳ ಕ್ಲಿಷ್ಟ ಯತಿ ಧರ್ಮ. ಆತ್ಮಶ್ರಾದ್ದವನ್ನು ಮಾಡಿಕೊಂಡು ತಮ್ಮ ಆತ್ಮವನ್ನು, ತಮ್ಮ ಪಿಂಡವನ್ನ ತಮ್ಮ ಪೂರ್ವಿಕರಿಗೆ ಸೇರಿಸಿ ವಸ್ತ್ರವಿಲ್ಲದೆ ನೀರಿನಲ್ಲಿ ಬೀಳಬೇಕು. ತಲೆ ಬೋಡಿಸ್ಕೊಂಡು ವಸ್ತ್ರವಿಲ್ಲದೆ, ಏನೂ ಇಲ್ಲ ನನಗೆ ಅಂತ ಎರಡೂ ಕೈಯನ್ನ ಮೇಲೆತ್ತಾರೆ. ಹಿಂಗೆ ಯಾರು ಸಂಬಂಧ ಇಲ್ಲ, ಸ್ವಾಮಿ ನೀನೊಬ್ಬನೇ ಸರ್ವೋತ್ತಮ, ನೀನೊಬ್ಬನೇ ದಿಕ್ಕು, ನೀನೊಬ್ಬನೇ ದಿಕ್ಕು ಅಂತ ಕೂಕೋತಾರೆ. ಆಗ ಊರಲ್ಲಿರುವಂತ ಗೃಹಸ್ಥರು ಬರ್ತಾರೆ, ಯತಿಗಳು ಬರಲ್ಲ. ಗೃಹಸ್ಥರು ಬಂದು ಹೇಳ್ತಾರೆ, ನೋಡಪ್ಪ ನೀನ್ ಈ ತರ ಆತ್ಮಶ್ರಾದ್ದ ಮಾಡ್ಕೊಂಡಿದ್ಯಾ, ನಿನ್ನ ಮುಖವನ್ನು ಊರಲ್ಲಿರೋರು ಯಾರು ನೋಡೋ ಹಾಗಿಲ್ಲ, ನೀನ್ ಊರಿಗೆ ಬರೋ ಹಾಗೆ ಇಲ್ಲ. ಅದಕ್ಕೆ ಎಷ್ಟೋ ಜನ ಗಯಾಗ ಹೋಗ್ತಾರೆ, ಎಷ್ಟೋ ಜನ ಮಕ್ಕಳಿಲ್ದಿರೋರು ಗಯಾಗ ಹೋಗಿ ಆತ್ಮಶ್ರಾದ್ದ ಮಾಡ್ಕೊಂಡ್ಬಿಡ್ತಾರೆ. ಆತ್ಮಶ್ರಾದ್ದ ಮಾಡ್ಕೊಂಡು ಸಾವಾಗ ಕಾಯ್ತಾ ಇರ್ತಾರೆ ಕಾಶಿ. ಯಾವತ್ತು ನನ್ನ ಸಾವು ಬರುತ್ತೆ, ಯಾವತ್ತು ನನ್ನ ಸಾವು ಬರುತ್ತೆ ಅಂತ ಕಾಯ್ತಿರ್ತಾರೆ. ಇವತ್ತು ಮುಕ್ತಿಪಥ ಅಂತ ಅಂದ್ರೆ ನನ್ನ ಸಾವಾಗ ಕಾಯ್ಕೊಂಡು 100 ಮಠಗಳು 100 ಆಶ್ರಮಗಳು ಕಾಶಿಲಿ ಗಯಾಲಿದೆ. ಇವತ್ತು 70 ವರ್ಷ ಆದವರೆಲ್ಲ ಹೋಗ್ಬಿಡ್ತಾರೆ, ಸಾವಾಗ ಕಾಯ್ತಾ ಇರ್ತಾರೆ, ಯಾರೂ ದಿಕ್ಕಿಲ್ಲ ಅಂತ. ಇನ್ನೂ ಒಂದು ಹೇಳ್ತಾರೆ, ಯಾವ ಶ್ರಾದ್ದ ಮಾಡ್ಲಿಕ್ಕೂ ಇಲ್ಲ, ಯಾರು ದಿಕ್ಕಿಲ್ಲ, ನಾನು ಇಲ್ಲಿ ಇರ್ತೀನೋ ಇಲ್ವೋ ಅದು ಗೊತ್ತಿಲ್ಲ. ತಮ್ಮ ಪಿಂಡ ತಮ್ಮ ಹೆಸರು ಹೇಳಿ ಆ ಗಯಾ ಗದಾಧರ, ಎಲ್ಲ ಕಡೆ ದೇವರು ಕಮಲ, ಗದೆ, ಅಭಯ, ಶಂಖ ಚಕ್ರ ಇದನ್ನೆಲ್ಲ ಇಟ್ಕೊಂಡ್ರೆ ಗಯಾದ ಗದಾಧರ ಕೈಯಲ್ಲಿ ಪಿಂಡ ಇಟ್ಕೊಂಡಿದ್ದಾನೆ. ನಮ್ಮ ಹೆಸರು ಹೇಳಿ ಯಾರು ಪಿಂಡ ಇಲ್ಲ ನನಗೆ ಹಾಕಕ್ಕೆ, ನೀನೇ ನನಗೆ ಪಿಂಡ ಹಾಕು ಅಂತ ಒಂದು ಪಿಂಡವನ್ನು ಅವನ ಕೈಗೆ ಇಟ್ಟು ನೀರಲ್ಲೇ ಮುಳುಗೋಗಿ ಸತ್ತೋಗ್ತಾರೆ, ನೀನೇ ದಿಕ್ಕು ಆ ಥರ ಎಲ್ಲ ಇದೆ. ಹಾಗೆ ನೀರಲ್ಲಿ ಹೋಗಿದ್ದಾಗ ಗೃಹಸ್ಥರು ಬಂದು, ನೋಡಿ ನೀವು ಯಾರಿಗೂ ಮುಖ ತೋರಿಸೋ ಹಾಗಿಲ್ಲ, ಹಾಗಾಗಿ ನೀವು ಬಂದು ನಮ್ಮ ಯತಿಗಳೊಬ್ಬರಿದ್ದಾರೆ, ನಿಮಗೆ ಪುನರ್ಜನ್ಮವನ್ನು ಕೊಡಿಸ್ತೀನಿ. ಯತ್ಯಾಶ್ರಮ ಅನ್ನೋದು, ತುರ್ಯಾಶ್ರಮ ಅನ್ನೋದು ಪುನರ್ಜನ್ಮ, ಅದು ಅಗ್ನಿ ಇದ್ದಾಗೆ, ಅದು ನಿಮ್ಮನ್ನು ಶುದ್ಧ ಮಾಡುತ್ತೆ, ನೀವು ಬಂದು ಯತ್ಯಾಶ್ರಮ ತಗೊಳ್ಳಿ ಅಂದಾಗ ಆಗ ಅವರಿಗೆ ವಸ್ತ್ರಗಳನ್ನು ಕೊಡ್ತಾರೆ, ಖಾಲಿ ವಸ್ತ್ರವನ್ನು. ನಾವು ಯಜ್ಞೋಪವೀತ, ನಾಳೆ ಉಪಕರ್ಮ ಬಂತು, ಯಜ್ಞೋಪವೀತ ಹಳೇ ಯಜ್ಞೋಪವೀತ ತೆಗಿಬೇಕು.
ಹೇಗೆ ತೆಗೆಯೋದು? ಹೀಗೆ ತಗೊಂಡು ಹಿಂಗೆ ತೆಗೆದು ವಿಸರ್ಜನೆ ಮಾಡೋಗಿಲ್ಲ, ಎದ್ದು ನಿಂತ್ಕೋಬೇಕು, ಕೆಳಗಿನಿಂದ ವಿಸರ್ಜನೆ ಮಾಡಬೇಕಲ್ವ. ಯಜ್ಞೋಪವೀತ ಮೇಲಿಂದ ತೆಗೆಸ್ತಾರಂತೆ. ಯಾವಾಗ? ಯತ್ಯಾಶ್ರಮದಲ್ಲಿ ಮೇಲಿಂದ ತೆಗೆಸಿ ದಂಡ, ಇವನಿಗೆ ಏನೇನು ಸಂಸ್ಕಾರಗಳಿತ್ತೋ ಪಂಚಗವ್ಯ ಸ್ನಾನದಿಂದ ಮೊದಲಾಗಿ ಎಲ್ಲವೂ ಆ ದಂಡಕ್ಕೂ ಅದೇ ಸಂಸ್ಕಾರ ಮಾಡಿ, ಈ ಜೀವಿಯ ಪ್ರತಿನಿಧಿ ಅದು. ದಂಡವಿಲ್ಲದೆ ಎಲ್ಲೂ ಹೋಗುವ ಹಾಗಿಲ್ಲ ಸನ್ಯಾಸಿ. ಆಗ ಅವನಿಗೆ ಅದಕ್ಕೆ ಯಜ್ಞೋಪವೀತವನ್ನು ಹಾಕಿ ಅದಕ್ಕೆ ಸಂಸ್ಕಾರವನ್ನು ಮಾಡಿ ದಂಡವನ್ನ, ಕಮಂಡಲವನ್ನ, ವಸ್ತ್ರಗಳನ್ನು ಕೊಟ್ಟು ಅನೇಕ ಸೂಕ್ತಗಳನ್ನು ಹೇಳ್ತಾ, ಸನ್ಯಾಸ ಸೂಕ್ತಗಳನ್ನು ಹೇಳ್ತಾ, ತ್ಯಾಗೇನೈಕೆ ಅಮೃತತ್ವ ಮಾನುಷರು. ಸನ್ಯಾಸಿ ಆದ ಲಕ್ಷಣ ಏನು? ತ್ಯಾಗ. ಏನ್ ತ್ಯಾಗ ಮಾಡ್ತಾನೆ ಅದೇ ಅಮೃತತ್ವ ಮಾನುಷರು, ಮೋಕ್ಷ ಕೊಡುತ್ತೆ ಅಂತ ಆಯಿತು. ರಾಯರ ಹತ್ರ ಬಂದು, ರಾಯರು ಅಂದರೆ ವೆಂಕಟನಾಥ ತುರ್ಯಾಶ್ರಮ ತಗೊಳ್ಳಿಕ್ಕೆ ಸುಧೀಂದ್ರ ತೀರ್ಥರ ಪಾದವನ್ನು ಗಟ್ಟಿಗೆ ಹಿಡಿದು, ಸುಧೀಂದ್ರ ತೀರ್ಥರು ಅವರ ತಲೆ ಮೇಲೆ ಕೈ ಇಟ್ಟು ಬಹಳ ಸಂತೋಷದಿಂದ, ರಾಮದೇವರಾಗಲೇ ಸೂಚನೆ ಕೊಟ್ಟಿದ್ದರು, ಇವ್ರಿಗೆ ಏನು ಹೆಸರು ಇಡಬೇಕು ಅಂದರೆ ನನ್ನ ಹೆಸರೇ ಇಡಬೇಕು, ನಂದು ರಘುವಂಶ. ರಘು ಅನ್ನೋ ಒಬ್ಬ ಚಕ್ರವರ್ತಿ ಇದ್ದ ರಾಮದೇವರು ಬರಕ್ಕಿಂತ ಪೂರ್ವದಲ್ಲಿ, ಇಕ್ಷಾಕು ವಂಶದಲ್ಲಿ. ಆ ರಘು ಚಕ್ರವರ್ತಿ ಕಾಲ ಹೇಗಿತ್ತು ಅಂತಂದ್ರೆ ಯಾರ ಮನೆಯಲ್ಲೂ ದುಃಖ ಇರುವಂತೆ. ಅದಕ್ಕೆ ರಘುವಂಶ ಅಂತ ಕರೆದಿದ್ದು ರಾಮದೇವರಿಂದ ಅಲ್ಲ. ರಾಮದೇವರ ಪೂರ್ವದಲ್ಲಿ ರಘುರಾಜ ಅಂತಿದ್ದ, ರಘು ಚಕ್ರವರ್ತಿ ಅಂತ ಇದ್ದ. ಅವನ ಕಾಲಕ್ಕೆ ಅಯೋಧ್ಯ ಪಟ್ಟಣ ಇಡೀ ದೇಶದಲ್ಲಿ ಒಬ್ಬರ ಮನೆಯಲ್ಲಿ ದುಃಖ ಇರುವಂತೆ, ಒಬ್ಬರ ಮನೆಯಲ್ಲಿ ಸಾವಿಲ್ಲವಂತೆ, ಒಬ್ಬರ ಮನೆಯಲ್ಲಿ ನೋವಿಲ್ಲ, ಒಬ್ಬರ ಮನೆಯಲ್ಲಿ ಹಸುವಿಲ್ಲ, ಎಲ್ಲ ಅಷ್ಟು ಸುಭಿಕ್ಷವಾಗಿದ್ದಾರೆ. ಹಾಗಾಗಿ ಆ ರಾಘವ ಅಂದರೆ ರಾಮ, ಇಂದ್ರ ಅಂದರೆ ಯಾವಾಗಲೂ ಇಂದ್ರ ವೈಭವ, ಯಾವಾಗಲೂ ಇಂದ್ರ ವೈಭವ ಅಂತಂದ್ರೆ ಇವತ್ತು ಮಂತ್ರಾಲಯಕ್ಕೆ ಯಾವ ಮಠಕ್ಕೆ ಹೋಗಿ ನೋಡಿ, ಈ ಮಠ ಒಂದು ಎಕ್ಸಾಂಪಲ್, ಒಂದು ದೃಷ್ಟಾಂತ. ಈ ಮಠಕ್ಕೆ 2020 ನಾನು ಬಂದೆ ಒಂದ್ಸತಿ. ಯಾವಾಗ ಅಂದ್ರೆ ಯಾಯವಾರಕ್ಕೆ ಬಂದಾಗ ಈ ಮುಂದ್ಗಡೆ ಗೋಡೆ ಇದೆಯಲ್ಲ, ಇದು ಪೇಂಟೇ ಆಗಿಲ್ಲ. ಇವತ್ತು ಕಬ್ಬಣ ಎಲ್ಲ ಹಾಕಿದಾರಲ್ಲ, ಇದೆಲ್ಲ ಮೇಲ್ಗಡೆ ಇವತ್ತು ನೋಡೋ ತರ ಇದೆ ಮಠ, ಅವತ್ತು ನೋಡೋ ತರವೇ ಇಲ್ಲ. ಈ ಅರಳಿ ವೃಕ್ಷಕ್ಕೆ ಕಾಂಪೌಂಡೇ ಇಲ್ಲ. ಹೀಗೆ ಗಾಡಿಗಳು 2 ವೀಲರ್ ಓಡಾಡ್ತಾ ಇತ್ತು, ಯಾವುದೇ ಕಂಬಿ ಇರಲಿಲ್ಲ. ಇಲ್ಲಿ ಏನಾದ್ರು ಇವತ್ತು ಕೆಸರು ಪರವಾಗಿಲ್ಲ ತಡೆಯಬಹುದು, ಅಷ್ಟು ವಿಚಿತ್ರವಾಗಿತ್ತು. ಸರಿ, ಅವಾಗಿಂದ ರಾಘಣ್ಣ ಬಂದು ಹೊಸದು. ಅವಾಗ ಈ ವೇಣು ಆಚಾರ ಮಾಡ್ಲಿಕ್ಕಿಂತ ಮುಂಚೆ ಒಬ್ರು ಯಾರು ಪೂಜೆ ಮಾಡ್ತಿದ್ರು ಆ ಕಾಲ. ಕೃಷ್ಣನ ಬಂದು ನೋಡಿದ್ವಿ, ನೋಡಕ್ ಆಗ್ತಾ ಇಲ್ಲ, ನಾವು ನೋಡ್ವಿ ಇಲ್ಲ, ಇಲ್ಲಿ ಕೂತ್ಕೊಂಡ್ವಿ, ಹೊರಟ್ಬಿಟ್ವಿ. ಯಾಕಂದ್ರೆ ಆ ತರ ಇತ್ತು ಪರಿಸ್ಥಿತಿ. ಅಂದ್ರೆ ಇನ್ನು ಅವಾಗ ವಸ್ತು ಈ ಗೋಡೆಗಳನ್ನ ನೋಡಕ್ಕಾಗೋದು ಒಂಥರ ವಿಚಿತ್ರ, ಈ ತರ ಇತ್ತು ಪರಿಸ್ಥಿತಿ. ಸರಿ ಆಯ್ತು. ಆಮೇಲೆ ಇವತ್ತಿಗೆ ನೋಡಿ, ಇವತ್ತಿನ ಪರಿಸ್ಥಿತಿ ಏನು 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 ಬೆಳಕು, ರಾಯರಿಗೆ ಸರ ಏನು, ಕೃಷ್ಣನ ಪೂಜೆ ಏನು, ರಾಯರು ಯಾರ ಮೂಲಕ ಮಾಡಿಸ್ತಾರೆ ಅಂತ ಅಲ್ವಾ. ಈ ಜಾಗಕ್ಕೆ ಯಾರೋ 2-3 ಜನ ಸ್ವಾಮಿಗಳು ಬಂದಿದ್ರು ನಡೆಸಬೇಕು ಅಂತ, ಎಲ್ಲರಿಗೂ ಗೊತ್ತಿರೋದು. ಯಾಕೆ ಈ ವಿಚಾರ ಹೇಳಿದೆ ಅಂತಂದ್ರೆ, ರಾಘವ ಇಂದ್ರ ಅಂತಂದ್ರು ನೋಡಿ. ಯಥಾ ಉಪಾಸತೆ ಲೋಕೆ ತದೈವ ಭವತಿ. ನಾನು ಹೇಗೆ ಪೂಜೆ ಮಾಡ್ತೀನಿ ಅದರಂತೆ ನಮ್ಗೆ ಸಿದ್ಧಿ ಆಗುತ್ತೆ. ರಾಯರು ಇದು ಬರೀ ಕಲ್ಲು, ಬೃಂದಾವನ ಪಂಚಾಮೃತ ದಿನ ನಡಿಬೇಕು, ಬರೀ ಕಲ್ಲು ಅಂತ ಪೂಜೆ ಮಾಡ್ತಾ ಇರಿ. ನಿಮ್ಮ ಮನಸ್ಸು ಕಲ್ಲೇ, ಇಲ್ಲಿ ಬರೋ ಜನರು ಕಲ್ಲೇ. ಇಲ್ಲಿ ರಾಯರಿದ್ದಾರೆ, ಪರಮಾತ್ಮನನ್ನ ಗುಣಪೂರ್ಣ ಅಂತ ಉಪಾಸನೆ ಮಾಡಿದಂಥವರು, ಪರಮಾತ್ಮ ಸರ್ವೋತ್ತಮ ಅಂತ ತಿಳಿದು ಜೀವಿಸಿದಂಥವ್ರು ಅಂತ ಉಪಾಸನೆ ಮಾಡಿ ನಮಗೂ ಪರಮಾತ್ಮನೇ ಸರ್ವೋತ್ತಮ ಅನ್ನೋ ಜ್ಞಾನ ಕೊಡ್ತಾರೆ. ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಕೂಗಿದ ತಕ್ಷಣ ನಮ್ಗೆ ಸಿದ್ಧಿ ಆಗಲ್ಲ. ಇಡೀ ಜೀವನ ಪೂರ್ತಿ ಅದಕ್ಕಾಗಿ ಶ್ರಮಿಸ್ಬೇಕು, ಅನುಷ್ಠಾನ ಇಟ್ಕೋಬೇಕು. ಆ ಜೀವನ ಪೂರ್ತಿ ಗುಣಪೂರ್ಣತ್ವ ಪರಮಾತ್ಮನಲ್ಲಿ ಅಂತ ಕಂಡಾಗ ಮಾತ್ರ ಪರಮಾತ್ಮ ನಮ್ಮನ್ನು ನೋಡ್ತಾನಿಲ್ಲ ಅಂದ್ರಿಲ್ಲ. ಆ ಇಂದ್ರ ಅನ್ನೋದಕ್ಕೆ 5 ವರ್ಷ, ರಾಘಣ 2019 6 ವರ್ಷ ಆಯ್ತು. 6 ವರ್ಷಕ್ಕೆ ನೀವು ಇಲ್ಲಿನ ಜನ ಎಷ್ಟು ಇಂಪ್ರೂವ್ಮೆಂಟ್ ನಡೆದಿದೆ ಅಲ್ವಾ. ನಾನು ಸುಮಾರು ಮಟ್ಟಕ್ಕೆ ಹೋಗ್ತೀನಿ, ಎಷ್ಟೋ ಜನ ಹೋಗ್ತೀರಾ. ನಾನು ರಾಘಣ್ಣಗೆ ಯಾವಾಗಲೂ ಹೇಳ್ತೀನಿ, ಇಲ್ಲಿ ನಡೆಯುವಂಥ ಒಂದು ಶ್ರದ್ಧಾ ಭಕ್ತಿ ಆ ರಾಜಕೀಯ ಇಲ್ದಂಗೆ, ಇನ್ನೊಬ್ರು ಮಾತಿಲ್ದಂಗೆ ಆ ನಿಸ್ವಾರ್ಥವಾಗಿ ನಡೆಯುತ್ತಲ್ಲ, ನಾನು ಎಲ್ಲೂ ನೋಡಿಲ್ಲ. ಅದಕ್ಕೆ ಅವ್ರು ಹೇಳಿ ಫಸ್ಟ್ ಪ್ರಾಮಿನೆನ್ಸ್ ಇಲ್ಲೇ. ಯಾಕೆ ಅಂತಂದ್ರೆ ಇಲ್ಲಿ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಇದೆ. ನಾನು ಇಲ್ಲಿರೋ ಕಾಲಕ್ಕೆ ಅವ್ರ ಡಾಕ್ಟರ್ ಗೊತ್ತು, ಒಬ್ಬರೇ ಜೋರಾಗಿ ಮಾತಾಡ್ತಾರೆ, ಯಾರು ಬರ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಇಂದ್ರ ಅವ್ರಿಗೆ ಗೊತ್ತು, ಅವ್ರು ಇರೋ ಕಡೆ ಯಾವತ್ತೂ ಇಂದ್ರ ಸಭೆನೆ.
ಪ್ರತಿ ವರ್ಷನೂ ಅಷ್ಟೇ ಆರಾಧನೆ ನೋಡಿ ಎಲ್ಲಿಲ್ಲದ ವೈಭವ. ಈ ವೈಭವ ಮಧ್ವನವಮಿಗೂ ಇಲ್ಲ ಅಲ್ವಾ? ರಾಯರು ಯಾರು? ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತ ಒಂದು ಮಠದ ಒಬ್ಬ ಯತಿಗಳಷ್ಟೇನೆ. ಅವರೇನು ಮತ ಪ್ರವರ್ತಕರಲ್ಲ, ಅವ್ರಿಗೇನು ಅಂತ ದೊಡ್ಡ ಸ್ಥಾನ ಇಲ್ಲ. ಆದ್ರೆ ದೇವರವರನ್ನು ಇಂದ್ರ ಮಾಡ್ದ. ಅದಕ್ಕೆ ಸುಧೀಂದ್ರ ತೀರ್ಥರಿಗೆ ಹೇಳ್ದ, ಅವರಿಗೆ ಇಂದ್ರ ರಾಘವೇಂದ್ರ ಅಂತ ಕೊಡಿ. ಆ ಇಂದ್ರ ಅನ್ನೋ ರೀತಿಯಲ್ಲಿ ನೀವು ರಾಯರನ್ನು ಉಪಾಸನೆ ಮಾಡಿ ನಿಮ್ಮ ಜೀವನದಲ್ಲಿ ಇಂದ್ರ ವೈಭವ ಬರುತ್ತೆ ಅಂಥೇಳಿ ಅವರಿಗೆ ಉಪದೇಶ ಮಾಡಿ ಆಶ್ರಮ ಕೊಟ್ಟರು. ತದನಂತರದಲ್ಲಿ ಆ ತಂಜಾವೂರಿನ ರಾಜ ಕರೆದ ಅವರನ್ನ, ಆ ರಾಘವೇಂದ್ರ ತೀರ್ಥರನ್ನ ನೀವು ಕರ್ತರಬೇಕು ಅಂತ ಸುಧೀಂದ್ರ ತೀರ್ಥರಿಗೆ ಹೇಳ್ದ. ಸುಧೀಂದ್ರ ತೀರ್ಥರ ಆಗಲಿ ಅಂತ ಹೇಳಿ ರಾಯರನ್ನು ಕರ್ಕೊಂಡು, ರಾಘವೇಂದ್ರ ಸ್ವಾಮಿಗಳನ್ನು ಕರ್ಕೊಂಡು ಆ ತಂಜಾವೂರ ಆ ಅರಮನೆಗೆ ಕರ್ಕೊಂಡು ಹೋದ್ರಂತೆ. ಬಂಗಾರದ ಹರಿವಾಣದಲ್ಲಿ ಆರತಿ ಅಂತ ಎತ್ತಿಗೆ ಅವ್ರು ಬಂಗಾರವನ್ನು ಬಿಟ್ಟಂತವರು. ಆ ಬಂಗಾರವನ್ನು ಬಿಟ್ಟಂತವ್ರಿಗೆ ಬಂಗಾರದಲ್ಲಿ ಆರತಿ ಒಳಗಡೆ ಕರ್ಕೊಂಡು ಹೋದ್ರು. ಹಿಂದೆ ನಾನು ಹೇಳಿದೆ, ವ್ಯಾಸರಾಜರಿಗೆ ಕೃಷ್ಣದೇವರಾಯ ಮುತ್ತಿನ ಅಭಿಷೇಕ, ರತ್ನಗಳ ಅಭಿಷೇಕ ಮಾಡಿದ. ವಿಜಯೇಂದ್ರ ತೀರ್ಥರಿಗೆ ಆ ಕೃಷ್ಣದೇವರಾಯ ಪತನ ಆದ್ಮೇಲೆ ಕೃಷ್ಣದೇವರಾಯ ಅಳಿಯ ರಾಮರಾಯ ಅಂತ ಅವರು ಮುತ್ತಿನ ಅಭಿಷೇಕ ಮಾಡಿದ. ಆ ಅಳಿಯ ರಾಮರಾಯ ಗತಿಸಿದ ಮೇಲೆ ವೆಂಕಟರಾಯ ಅಂತಿದ್ದ. ಆ ವೆಂಕಟರಾಯ ಸುಧೀಂದ್ರ ತೀರ್ಥರಿಗೆ ರತ್ನಾಭಿಷೇಕ ಮಾಡಿದ. ತಂಜಾವೂರಿನ ಆಗಿನ ರಾಜ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ವಿಧ ವಿಧವಾಗಿರ್ತಕ್ಕಂಥ ತಟ್ಟೆಗಳಲ್ಲಿ ನವರತ್ನ, ವಜ್ರ, ವೈಡೂರ್ಯ, ಬೆಳ್ಳಿ ಮೊದಲಾದ ಪದಾರ್ಥಗಳನ್ನ ಇಟ್ಟರಂತೆ ಗುರು ಕಾಣಿಕೆಯಾಗಿ. ಇಟ್ರೆ ಸುಧೀಂದ್ರ ತೀರ್ಥರು ಇದನ್ನೆಲ್ಲ ನೀವು ತಗೋಬೇಕು ಅಂತಂದ್ರಂತೆ ರಾಘವೇಂದ್ರ ಸ್ವಾಮಿಗಳಿಗೆ. ಸ್ವಾಮಿ ಇದನ್ನು ನಾನು ಬಳಸ್ಬೋದಾ ಅಂತಂತೆ ರಾಯರು. ನಿಮ್ಮದೇ ಅದು ನೀವು ಬಳಸಿ ಅಂತಂದ್ರೆ ಅಲ್ಲಿ ಎಷ್ಟು ಜನ ಸೇರಿದ್ರು ವಿಪ್ರರು, ಅವರೆಲ್ಲರಿಗೂ ಮಂತ್ರಾಕ್ಷತೆ ಜೊತೆ ಕೊಟ್ಟು ಕೃಷ್ಣಾರ್ಪಣ ಅಂತ. ನೋಡಿದ್ರ ರಾಯರ ಗುಣ. ತಮಗಾಗಿ ಏನು ಇಟ್ಕೊಳ್ಳಲ್ಲ. ನಾವು 100 ರೂಪಾಯಿ ರಾಯರ ನಿಮ್ಮ ಸೇವೆಗೆ ಹಾಕಿದ್ದೀನಿ ಅಂದ್ರೆ ರಾಯರ್ ಅಂತಾರೆ, 100 ರೂಪಾಯಿ ನಿನ್ನ ಋಣ ನನಗೆ ಯಾಕೋ, 1000 ರೂಪಾಯಿ ಕೊಟ್ಟು ಕಳಿಸ್ತೀನಿ ಅಂತ. ಅದು ಅವರು ಇರೋ ಕಾಲದಿಂದಲೇ, ವೃಂದಾವನ ಪ್ರವೇಶ ಮಾಡೋ ಪೂರ್ವದಿಂದಲೇ ಈ ರೀತಿ ಆಯಿತು. ಸುಧೀಂದ್ರ ತೀರ್ಥರು 2 ವರ್ಷಗಳ ಕಾಲ ಅವರೊಟ್ಟಿಗೆ ಸಂಚಾರದಲ್ಲಿ ಇಟ್ಕೊಂಡು ತಮಿಳುನಾಡು ಅನೇಕ ಪ್ರಾಂತಗಳಲ್ಲಿ ಸಂಚಾರ ಮಾಡಿ ಮೂಲರಾಮ, ಜಯರಾಮ, ದಿಗ್ವಿಜಯರಾಮ, ವೇದವ್ಯಾಸ ದೇವರು ಇದನ್ನೆಲ್ಲ ಕೊಟ್ಟು ರಾಯರು ವಿಶೇಷವಾಗಿ ಅನುಗ್ರಹ ಮಾಡಿ ತುಂಗಭದ್ರಾ ನದಿ ತೀರ, ಗಜಗಹ್ವರ, ಆಗ 8 ಬೃಂದಾವನಗಳಿತ್ತು. ಎಲ್ಲಿ ಇವತ್ತು ನಾವು ಬೃಂದಾವನ ಅಂತ ಕರಿತೀವಲ್ಲ, 8 ಬೃಂದಾವನಗಳಿತ್ತು. 9ನೇ ಬೃಂದಾವನ ಸುಧೀಂದ್ರ ತೀರ್ಥದ್ದು. ಅಲ್ಲಿ ಹೋಗಿ ಕರ್ನಾಟಕಕ್ಕೆ ಜೈವಾಗಲಿ ಅಂತ ಕರ್ನಾಟಕವನ್ನ ಜೈಘೋಷಣೆ ಮಾಡಿ ಆ ತಮ್ಮ ಪೂರ್ವ ಯತಿಗಳೆಲ್ಲರೂ ಕೂಡ ಪದ್ಮನಾಭಾದಿ ಎಲ್ಲ ಯತಿಗಳಿಗೂ ಕೂಡ ನಮಸ್ಕಾರ ಮಾಡಿ ಅವರ ಪರಮಗುರುಗಳಾಗಿರ್ತಕ್ಕಂಥ ವ್ಯಾಸರಾಜರಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಅವರ ಸಮ್ಮುಖದಲ್ಲೇ ಅವರು ವೃಂದಾವನಸ್ಥರಾದರು. ರಾಯರ ವಿಚಾರ ಮುಗಿತು. ತದನಂತರದಲ್ಲಿ ಹೋಗಿ ಆ ನವವೃಂದಾವನ ಕ್ಷೇತ್ರದಲ್ಲಿದ್ದು ಮಂತ್ರಾಲಯ ಪ್ರಭುಗಳು ಮತ್ತೆ ಕಂಚಿಗೆ ಬರ್ತಾರೆ. ಕಂಚಿ, ಕುಂಭಕೋಣಕ್ಕೆ ಈ ಪ್ರಾಂತಕ್ಕೆ ಬಂದು ಕುಂಭಕೋಣದಲ್ಲಿದ್ದು ಅಲ್ಲೇ ಇದ್ಬಿಟ್ಟು ಕೆಲವು ಸುಮಾರು ಕಾಲ ಅಲ್ಲೇ ಇದ್ಬಿಟ್ರೆ, ಅಲ್ಲಿ ಸಂಚಾರ ಮಾಡಲಿಲ್ಲ, ಏನಿಲ್ಲ. ಆಗ ಯಾದವೇಂದ್ರ ತೀರ್ಥರು ಅಂತ ಕೊಟ್ಟಿದ್ರಲ್ಲ ಸುಧೀಂದ್ರ ತೀರ್ಥ ರಾಯರಿಂದ ಮುಂಚೆ, ಅವರ ಸಂಚಾರ ಕ್ರಮೇಣ ಅಲ್ಲಿಗೆ ಬಂದ್ರಂತೆ. ಅಲ್ಲಿಗೆ ಬಂದರು. ರಾಯರು ಏನು ಮಾಡಿದ್ರಂತೆ ಗೊತ್ತಾ? ಅವರ ಪೀಠಾಧಿಪತಿಗಳು, ಅವರು ಬಿಡಿ ಸನ್ಯಾಸಿಗಳು ಲೆಕ್ಕಕ್ಕೆ. ರಾಯರು ದಂಡವನ್ನು ಹಿಡಿದು ಹೊರಗಡೆ ಹೋಗಿ ಅವರನ್ನು ಸ್ವಾಗತ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡ್ಬಿಟ್ರಂತೆ ಯಾದವೇಂದ್ರಿಗೆ. ಎಲ್ಲರೂ ಪೀಠಾಧಿಪತಿಗಳು ಮಾಡೋದುಂಟ. ಆ ಕಾಲಕ್ಕೆ ಈ ಪೀಠಾಧಿಪತಿ ಉತ್ತರಾಧಿಕಾರಿ ಅಂತ ಗಲಾಟೆಗಳು ಎದ್ದಿಲ್ಲ. ಯಾರು ಜ್ಯೇಷ್ಠ ಯತಿಗಳಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ಆ ರೀತಿ ನಮಸ್ಕಾರ ಮಾಡಿದ್ರು. ಒಳಗಡೆ ಬಂದರು. ಇಬ್ಬರದು ಕುಶಲೋಪರಿಗಳೆಲ್ಲ ಮಾತಾಡ್ತು. ಅವರಿಬ್ಬರೇ ಸುಮಾರು ತತ್ವದ ವಿಚಾರಗಳನ್ನೇ ಮಾತಾಡೋದು. ಅವರು ನೀವು ಚೆನ್ನಾಗಿದ್ದೀರಾ, ನಿಮ್ಮ ಪೂರ್ವಾಶ್ರಮದ ಅಣ್ಣ ಹೇಗಿದ್ದಾರೆ, ನಿಮ್ಮ ಅಕ್ಕ ಹೇಗಿದ್ದಾರೆ, ಅವೆಲ್ಲ ಮಾತಾಡಲ್ಲ ನಮ್ಮ ಥರ. ಅವ್ರು ಏನಿದ್ರು ಕೂಡ ತತ್ವ ವಿಚಾರ, ಬ್ರಹ್ಮಸೂತ್ರ ವಿಚಾರಗಳನ್ನು ಇಟ್ಕೊಂಡು ಮಾತಾಡೋದ್ರಂತೆ ಸುಮಾರು ಕಾಲ. ರಾಯರೆಲ್ಲ ಮಾತಾಡಿದ್ಮೇಲೆ ಒಂದು ಮಾತಂದ್ರಂತೆ ಯಾದವೇಂದ್ರೆ, ನೀವು ನಮ್ಮ ಗುರುಗಳಲ್ಲಿ ಜ್ಯೇಷ್ಠತ್ವವನ್ನು ವಹಿಸಿದಂಥವ್ರು, ಜ್ಯೇಷ್ಠ ಯತಿಗಳು ನಮ್ಮ ದಂಡ ಸಮೇತವಾಗಿ ಪೆಟ್ಟಿಗೆ, ಬೀಗದ ಕೈ, ಸಂಸ್ಥಾನವನ್ನ ನಿಮಗೆ ಅರ್ಪಣೆ ಮಾಡ್ತಾ ಇದ್ದೀವಿ. ನೀವೇ ಪೀಠಾಧಿಪತಿಗಳಿಗೆ ನಾವು ಉತ್ತರಾಧಿಕಾರಿಗಳಾಗ್ತೀವಿ ಅಂತ ರಾಯರಂದರು. ಇವತ್ತು ನಾವು ಉತ್ತರಾಧಿಕಾರಿಗಳು, ನಾವು ಪೀಠಾಧಿಪತಿಗಳು ಅಂತ ಕಿತ್ತಾಟ. ಒಂದು ಮಠ ಅಲ್ಲ, ಎಲ್ಲ ಮಠಗಳಲ್ಲೂ ಇದೇ ಸಮಸ್ಯೆ. ಆದರೆ ನೋಡಿ ಏನ್ ಕಲಿಬೇಕು ಅಂತ. ರಾಯರ ಆರಾಧನೆ ಮಾಡ್ತೀವಲ್ಲ, ಸುಮ್ಮನೆ ಒಂದು ಲೋಟ ಪಂಚಾಮೃತ ಕುಡಿಯೋದು, ಒಂದು ಹಂಡೆ ತಗೊಂಡೋಗೋದಲ್ಲ, ರಾಯರಿಂದ ಏನಾದ್ರು ಪಾಠ ಕಲಿಯೋದು. ಆಯ್ತು, ಬಂದ್ರು. ಯಾದವೇಂದ್ರ ಅಂದ್ರಂತೆ,
ನಾವು ನಾಳೆ ಒಂದು ದಿನ ಮೂಲರಾಮದೇವ್ರ ಪೂಜೆ ಮಾಡ್ತೀವಿ, ಮತ್ತೆ ನಾವು ಹೊರಟು ಬಿಡ್ತೀವಿ ಸಂಸ್ಥಾನವನ್ನು ನಿಮಗೆ ಒಪ್ಪಿಸಿ. ಯತಿಗಳಾದಂಥವರು ಒಮ್ಮೆ ಕರು ಆಕಳ ಕೆಚ್ಚಲಿಗೆ ಬಾಯಿ ಹಾಕಿ ಹಾಲನ್ನು ಈದಿ ಕುಡಿಯೋಷ್ಟು ಸಂದರ್ಭ ಮಾತ್ರ ಒಂದು ಕಾಲಕ್ಕೆ ಒಂದು ಸ್ಥಳದಲ್ಲಿ ಇರಬೇಕು. ಒಂದು ಹೆಜ್ಜೆ ಮತ್ತೆ ಮುಂದಿಡ್ಬಿಡ್ಬೇಕು. ಯಾಕೆ ಅಂತಂದ್ರೆ ಒಂದು ದೃಷ್ಟಾಂತ ಇದೆ, ನಿಮಗೆಲ್ಲ ಗೊತ್ತು. ಒಬ್ಬ ಯತಿ ಅಂತೆ, ಒಬ್ಬ ಸನ್ಯಾಸಿ ಆದವನು ಒಂದು ಸ್ಥಳಕ್ಕೆ ಬಂದ ಒಂದು ಮರದ ಕೆಳಗೆ ಕೂತಿದ್ದ. ಅವನ ಪೂಜೆಗೆ ಏನ್ ಬೇಕೋ ಒಂದು 2 ಸಾಲಿಗ್ರಾಮ ಏನೇನೋ ಇದೆಲ್ಲ ಇಟ್ಕೊಂಡಿದ್ದ. ನೈವೇದ್ಯಕ್ಕೆ ಅಂತ ಯಾರ ಹತ್ರ ಊರಿನ ಜನರಿಗೆ ಒಂದು ಬಾಳೆ, ಅವನು ಒಂದ್ ಕಡೆ ಇರ್ತಿರ್ಲಿಲ್ಲ, ಸಂಚಾರ ಮಾಡ್ತಿದ್ದ. ಯಾವಾಗ 2 ಬಾಳೆಹಣ್ಣು ಇಟ್ಕೊಂಡು ನೈವೇದ್ಯ ಮಾಡಿ ನಾರಾಯಣ ಮಂತ್ರ ಜಪ ಮಾಡ್ತಿದ್ದ. ಒಂದು ಇಲಿ ಬಂದು ಆ ಬಾಳೆಹಣ್ಣು ತಿಂದು. ಇವನು ಅಂದ, ಯಾರು ಬಂದು ನೋಡಿ ನೈವೇದ್ಯ ಮಾಡ್ತಿದ್ದೆ, ಇಲಿ ಬಂದ್ಬಿಡ್ತು, ವಿಪರೀತ ಇಲಿ, ಇವತ್ತು ಯಾಕೋ ಮಳೆ ಬರವಾಗಿದೆ, ಇವತ್ತು ಇಲ್ಲೇ ಇರ್ತೀನಿ. ಗುರುಗಳೇ ವಿಪರೀತ ಇಲಿ ಅಂದ್ರಿ, ಮತ್ತೇನ್ರಿ ಒಂದು ಬೆಕ್ಕಿದೆ ತಂದ್ಕೊಟ್ಬಿಡು. ಸರಿ ಆಯ್ತು, ಒಂದು ಬೆಕ್ಕು ಕೊಡ್ತೀನಿ ಅಂತ ಹೇಳಿ ಆ ಊರಿನ ಜನ ಒಂದು ಬೆಕ್ಕು ತಂದ್ರು. ಆ ಬೆಕ್ಕನ್ನು ಇಟ್ಕೊಂಡು, ಆ ಬೆಕ್ಕಿಗೆ ಹಾಲು ಬೇಕಲ್ಲ, ಒಂದು ವಾರ ತಂದ್ಕೊಟ್ಟ. ಒಂದಿನ ಬಿಡಾರ ಆಗ್ತಂತವನು 1 ವಾರ ಕಳೆದ. ಪ್ರತಿದಿನ ನಿಮ್ಮ ಹತ್ರ ಹಾಲು ಕೇಳೋದು ಚೆನ್ನಾಗಿರಲ್ಲ, ಒಂದು ಆಕಳಿದ್ರೆ ಕೊಟ್ಟು ಬಿಡ್ತೀರಾ, ನಾನು ಗೋದಾನ ತಗೋತೀನಿ ನನ್ನಂತೇತಿ. ಸರಿ ಆಯ್ತು, ಒಂದು ಆಕಳು ಕರು 2 ದಾನ ಮಾಡೋದು. ಆಕಳನ್ನೇ ಯತಿನೇ ನೋಡ್ಕೊತಿದ್ದ. ಅವನು ಅನಿಸ್ತು, ಅಯ್ಯೋ ಪೂಜೆ ಮಾಡಬೇಕು, ಜಪ ಮಾಡಬೇಕು, ಈ ಆಕಳನ್ನೇ ನೋಡ್ಕೊಂಡು ಕೂತಿದ್ರೆ ಹೇಗೆ ಮಾಡ್ಲಿಕ್ಕೆ? ಇದು ನೋಡ್ಕೊಳ್ಳಿಕ್ಕೆ ಒಂದು ಸಂಸಾರ ಬಂದ್ರೆ ಚೆನ್ನಾಗಿರುತ್ತೆ. ಒಂದು ಸಂಸಾರ ಇಟ್ಟು, ಅಯ್ಯೋ ಈ ಸಂಸಾರ ಇಟ್ಟಿದೀವಿ, ಮಠದಲ್ಲಿ ಎಲ್ಲ ವ್ಯಾಪಾರ ಎಲ್ಲ ದುಡ್ಡು ಬರಬೇಕಲ್ಲ, ಒಂದು ಕೆಲಸ ಮಾಡೋಣ, ಯಾವ್ದಾದ್ರು ಪೂಜೆಗಳು ಅದು ಇದು ಹಮ್ಕೊಳ್ಳೋಣ. ಪೂಜೆಗಳೆಲ್ಲ ಪೂಜೆ ನಡ್ಕೋಬೇಕು, ಒಂದು 5 ಜನ ಅರ್ಚಕರು ಬೇಕು, ಒಂದು 5 ಜನ ಅಡುಗೆ ಬರಬೇಕು. ಓಹೋ, ಆಮೇಲೆ ಎಲ್ಲ ಒಂದಿನ ಅನ್ನಿಸ್ತಂತೆ, ನಾನು ಸಂಚಾರ ಮಾಡ್ಕೊಂಡು ಆರಾಮಾಗಿದ್ದೆ, ಸಂಸಾರಕ್ಕಿಂತ ದೊಡ್ಡದಾಗೋಯ್ತು ಈ ಮಠದ ಸಂಸಾರ ಅಲ್ವಾ? ಅದಕ್ಕೆ ಯತಿ ಆದವನು ಒಂದ್ ಕಡೆ ಇರಬಾರ್ದು, ಅವ್ರ ಮೇಲೆ ಮೋಹ ಬೆಳೆಯುತ್ತೆ. ರಾಘವೇಂದ್ರ ಸ್ವಾಮಿಗಳು ಕಟ್ಟಿದ ಮಠ ಅಂತ ಯಾವ್ದಾದ್ರು ಒಂದು ಇದ್ದಲ್ಲಿ ತೋರಿಸಿ. ರಾಯರ್ ಕಟ್ಟಿದ ಮಠ ಆಯ್ತು, ರಾಯಪುರ ಟೀಕಾರಾಯರು ಯಾವುದೋ ಒಂದು ಮಠ ಕಟ್ಟಿದ್ದಾರೆ, ಒಂದು ಆಶ್ರಮ ಕಟ್ಟಿದ್ದಾರೆ, ತೋರಿಸಿ. ಯಾರು ನಮ್ಮ ಹಿಂದಿನವರು ಮಠ ಕಟ್ಟಲೇ ಇಲ್ಲ. ವ್ಯಾಸರಾಜರನ್ನ ಲಕ್ಷದ್ವಿಜ ಕುಟುಂಬ ಸಂರಕ್ಷಕಾಯ ಅಂತ ಕರೀತಾರೆ. ವ್ಯಾಸರಾಜು 1 ಲಕ್ಷ ಬ್ರಾಹ್ಮಣರಿಗೆ ಸಾವಿರಾರು ಅಗ್ರಹಾರಗಳನ್ನು ನಿರ್ಮಾಣ ಮಾಡಿ ಬ್ರಾಹ್ಮಣರ ಮನೆ ಮಾಡ್ಕೊಂಡ್ರು ಹೊರತು ತಮಗಾಗಿ ಮಠ ಕಟ್ಕೊಳ್ಳಿಲ್ಲ. ಇವತ್ತು ನಾವೇನ್ ಮಾಡ್ತಿದೀವಿ ಗೊತ್ತಾ? ಮನೆ ಕಟ್ಟಿರ್ತಾರಲ್ಲ ವಿಪ್ರರು, ಅವ್ರ ಮನೆಗೆ ಹೋಗಿ ಅವ್ರ ಕೈಯಲ್ಲಿ ಸಾಲ ಮಾಡಿಸಿ ನಾವು ಮಠ ಕಟ್ತೀವಿ. ಇದು ಯತಿ ಧರ್ಮಕ್ಕೆ ಚ್ಯುತಿ ಬರುವಂತ ಕೆಲಸ ಸರ್ವತಾ ಇಲ್ಲ. ಯತಿ ಆದಂಥವನು, ಜ್ಞಾನಿ ಆದಂಥವನು, ಅವಧೂತನಾದಂಥವನು ಯಾವತ್ತೂ ಮಠ ಕಟ್ಲಿಕ್ಕೆ ಹೋಗಲ್ಲ. ಪುರಂದರದಾಸ ಕಟ್ಟಿದ ಮನೆ ಇದು ತೋರಿಸಿ, ವಿಜಯದಾಸ ಕಟ್ಟಿದ ಮಠ ಯಾವ ಜ್ಞಾನಿಗಳು ಕೊಟ್ಟಿಲ್ಲ. ಇದ್ದಿದ್ದನ್ನು ಕೊಟ್ಟೋದು, ನಾವು ಮಾತ್ರ ಕೊಟ್ಟಿದ್ದನ್ನು ಇಟ್ಟುಕೊಂಡು ನಂದು ಒಂದು ಕಿತ್ತಾಡ್ತೀವಿ. ಈ ರೀತಿ ಸರಿ. ಈ ರೀತಿ ಸನ್ಯಾಸ ಧರ್ಮ ಯಾದವೇಂದ್ರ ತೀರ್ಥರು ಹೇಳಿದ್ರು, ನೋಡಿ ನೀವು ಒಂದ್ ಕಡೆ ಕೂತು ಬಿಟ್ಟಿದ್ದೀರಾ, ಇದು ಯತಿ ಧರ್ಮ ಅಲ್ಲ, ಸಂಚಾರ ಮಾಡಬೇಕು. ಅವ್ರಿಗೆ ಅನ್ನಿಸ್ತಂತ, ಹೌದಲ್ಲ ಯಾದವೇಂದ್ರ ಹೇಳಿ ಸರಿ, ನಾಳೆಯಿಂದಲೇ ನಾವು ಸಂಚಾರ ಕೈಗೊಳ್ತೀವಿ ಅಂತ ಮಂತ್ರಾಲಯ ಪ್ರಭುಗಳು ಸಂಚಾರ ಕೈಗೊಂಡ್ರು. ಮಾರನೇ ದಿನ ಯಾದವೇಂದ್ರ ತೀರ್ಥರು ರಾಮದೇವರನ್ನು ಪೂಜೆ ಮಾಡಿದ್ರು. ರಾಯರಿಗೆ ಏನು ಆನಂದ. ನಾವು ಪೂಜೆ ಮಾಡಿದ್ರೆ ನಮ್ಗೆ ಆನಂದ, ಆದರೆ ಜ್ಞಾನಿಗಳೇನು ಅಂತಂದ್ರೆ ಅವ್ರಿಗಿಂತ ದೊಡ್ಡವರು ಪೂಜೆ ಮಾಡಿದಾಗ ಆನಂದವೇ ಆನಂದ. ಅದನ್ನ ಕೈಗೊಂಡ್ರು, ಅದನ್ನ ನೋಡಿದ್ರು ರಾಯರು ದೇವಿಯದಂಡ ನಮಸ್ಕಾರ ಮಾಡಿದ್ರು, ಜೈಕಾರವನ್ನು ಹಾಕಿದ್ರು. ಆ ಯಾದವೇಂದ್ರ ತೀರ್ಥರೇನಾದ್ರು, ಯಾದವೇಂದ್ರನ ಯಾಕೆ ಸ್ಮರಣೆ ಮಾಡಬೇಕು ಅಂದ್ರೆ ಇದಕ್ಕೆ. ಯಾದವೇಂದ್ರ ತೀರ್ಥರೇನಾದ್ರು ನಾವೇ ಪೀಠಾಧಿಪತಿಗಳಾಗ್ತೀವಿ, ನೀವು ಉತ್ತರಾಧಿಕಾರಿಗಳಾಗಿ ಅಂತ ಹೇಳಿದ್ರೆ ನಮಗೆ ರಾಯರೇ ಸಿಗ್ತಿರ್ಲಿಲ್ಲ. ಯಾದವೇಂದ್ರನ ತ್ಯಾಗನೇ ರಾಘವೇಂದ್ರ ಸ್ವಾಮಿ. ಯದನುಗ್ರಹ ಮಾತ್ರೇಣ ಪೂರ್ಣೋಹಂ ಸರ್ವ ಸಂಪದ. ಯದ್ ಅನುಗ್ರಹ ಮಾತ್ರೇಣ ಪೂರ್ಣೋ ಏನು ಬೇಕು ಎಲ್ಲ ಅಭಿಷ್ಟ. ಯಾದವೇಂದ್ರ ಮುನಿಯನ್ನು ಒಂದೇ ಸದಾ ವಿದ್ಯೆ ಗುರು ಮಮ ಅಂತ. ಆ ಯಾದವೇಂದ್ರ ತೀರ್ಥರು ತದನಂತರದಲ್ಲಿ ಕೃಷ್ಣಾ ನದಿ ತೀರ ಮೂಡುಮಲೆ ಅಂತ ಅಲ್ಲಿ ಬೃಂದಾವನಸ್ಥರಾಗ್ತಾರೆ. ಮತ್ತೆ ರಾಘವೇಂದ್ರ ಸ್ವಾಮಿಗಳು ಸಂಚಾರವನ್ನು ಕೈಗೊಳ್ತಾರೆ. ಆಯ್ತು ಹೊರಡಬೇಕು ಅಂತ ಹೇಳಿ ಅವರು ಕಂಚಿಯಿಂದ ಪೂರ್ವ ದಿಕ್ಕು ಅಂದ್ರೆ ಸಮುದ್ರ ತೀರಕ್ಕೆ ತಾವು ಸಂಚಾರ ಮಾಡಿದ್ರಂತೆ. ಅವರು ರಾಯನ ಫಸ್ಟ್ ಹೋಗಿದ್ದು ಎಲ್ಲಿ ಅಂತಂದ್ರೆ ದಾದ ಮೇಲೆ ಕಾವೇರಿ ಮತ್ತೆ ಸಮುದ್ರ ಸೇರ್ತಕ್ಕಂಥ ಕಾವೇರಿ ಸಾಗರ ಸಂಗಮಕ್ಕೆ ಹೊರಟರು. ಆ ಮೈಲಾಡು ದೊರೆಯನ್ನೆಲ್ಲ ಅಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿದೆ, ಅಲ್ಲಿ ಹೊರಟರು. ಅಲ್ಲಿ ಆ ಕಾವೇರಿ ಸಂಗಮ ಸೇರ್ತಕ್ಕಂಥ ಜಾಗ ಅದ್ಭುತವಾಗಿದೆ. ಅದನ್ನು ನೋಡಿ ತುಂಬಾ ಸಂತೋಷ ಆಗುತ್ತೆ. ರಾಯರು ವರ್ಣನೆ ಮಾಡಿದ್ರು.
ನಮ್ಮ ಭಕ್ತಿ ಹೇಗಿರಬೇಕು ಅಂತಂದ್ರೆ, ಬೇರೆ ಕಡೆ ಎಲ್ಲ ನೋಡಿ ಕಾವೇರಿ ಒಂದೊಂದು ಕಡೆ ತುಂಬ ನಿಧಾನ ಚಲಿಸ್ತಾರೆ. ಶ್ರೀರಂಗಪಟ್ಟಣದಲ್ಲಿ ಒಂದು ದಡದಲ್ಲಿ ತುಂಬ ನಿಧಾನ ಚಲಿಸ್ತಾರೆ, ಇನ್ನೊಂದು ದಡದಲ್ಲಿ ತುಂಬ ಫೋರ್ಸ್ ಚಲಿಸ್ತಾರೆ. ಟಿ ನರಸೀಪುರದಲ್ಲಿ ಹೋದ್ರೆ ಸಂಗಮ ಆಗುತ್ತೆ, ತ್ರಿವೇಣಿ ಸಂಗಮ, ಅಲ್ಲೂ ನಿಧಾನ, ನೀರು ಬಿಟ್ಟರು ಅಷ್ಟೇ, ಏನಂತ ಪ್ರವಾಹ ಏನಲ್ಲ, ನಿಧಾನಕ್ಕೆ ಚಲಿಸ್ತಾರೆ. ಸಮುದ್ರದಲ್ಲಿ ಹಾಗಲ್ಲ. ಸಮುದ್ರದಲ್ಲಿ ನದಿ ಕೆಳಗಡೆ ಇರುತ್ತೆ, ಸಮುದ್ರ ಮೇಲಿರುತ್ತೆ. ಯಾವಾಗ ಹರ್ಕೊಂಡು ಬರುವಾಗ ಆ ನದಿಗೆ ಯಾವಾಗ ನಾನು ಗಂಡನ್ ಸೇರ್ತೀನೋ, ಸಮುದ್ರ ಅದನ್ನು ಹೆಂಗ್ ಸೇರ್ತೀನೋ ಅಂದ್ರೆ ಕೆಳಗಿರುವಂಥ ಫೋರ್ಸ್ ಎಷ್ಟು ಮೇಲಕ್ಕೆ ಹೋಗುತ್ತೆ, ಧುಮುಕಿ ಅಂತಂದ್ರೆ ಅಷ್ಟು ಮೇಲಕ್ಕೆ ಹೋಗುತ್ತೆ. ರಾಯರು ಹೇಳ್ತಾರೆ ನಮ್ಮ ಭಕ್ತಿನೂ ಹಾಗೆ ಆಗಬೇಕು. ನಮ್ಮ ಸಂಸಾರದಲ್ಲಿ ಕೆಳಗೆ ಬಿದ್ದಿದ್ರು ಪರಮಾತ್ಮನ ತಲುಪಾಗ ಅಷ್ಟು ವೇಗದಲ್ಲಿ ನಮ್ಮ ಸಾಧನೆ ಆಗಬೇಕು ಅಂತ. ಸರಿ ಆಯ್ತು. ಆ ಕಾವೇರಿಯನ್ನ ತಲುಪ್ತಾರೆ, ದ್ವಿಪುರಿ ಅಂತ. ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಚಿಂತನೆಗಳನ್ನು ನಡೆಸಿ ಆ ದಾರಿ ಮಧ್ಯದಲ್ಲಿ ಮಣಿಶೃಂಗ ಅಂತ ಅಲ್ಲಿ ಲಕ್ಷ್ಮೀದೇವಿ, ದುರ್ಗಾದೇವಿ, ಅವಳಿಗೆ ನಮಸ್ಕಾರ ಮಾಡಿ ಅವರನ್ನು ಸ್ತುತಿ ಮಾಡ್ತಾರೆ. ಕಮಲಾಲಯೇ ಕಮಲಯ ಕಟಾಕ್ಷಿತೋ ರವಿರಾಡವಾಪ ಯಮರಾಡ ಪದಾಯ ಅಂತ ಹೇಳಿ ಅವಳನ್ನು ಸ್ತುತಿ ಮಾಡಿ ಆ ಕಾವೇರಿಯನ್ನು ತಲುಪಿದಾಗ ಎಲ್ಲ ಶಿಷ್ಯರಿಂದ ಒಳಗೂಡಿ ಹೇಳ್ತಾರೆ, ಕಾವೇರಿ ಸಾಗರ ಸಂಗಮದಲ್ಲಿ ನಾವು ಸ್ನಾನ ಮಾಡಬೇಕು ಅಂತ. ಯಾರೋ ನನಗೆ ಹೇಳಿದ್ರು, ಈ ಗಂಗಾ ಸಾಗರ ಸಂಗಮ ಅಂತಿದೆ, ಒಮ್ಮೆ ಅಲ್ಲಿ ಹೋಗ್ಬೇಕು, ಬಹಳ ಕಷ್ಟ ಅಂತ. ಪ್ರಯತ್ನ ಮಾಡಬೇಕು ಅಂತ ಗಂಗಾ ಸಾಗರ ಸಂಗಮಕ್ಕೆ ಹೋಗಿ, ಇಲ್ಲಿಂದ ಪೂರಿ ಜಗನ್ನಾಥಕ್ಕೆ ಹೋಗಿ, ಪೂರಿ ಜಗನ್ನಾಥದಿಂದ ಕೋಲ್ಕತ್ತಾಗೆ ಹೋಗಿ, ಕೋಲ್ಕತ್ತಾಯಿಂದ ಗಂಗಾ ಸಾಗರ, ಅಲ್ಲಿ ಹೋಗಿ ನಿಂತರೆ ಗಂಗೆ ಯಾವುದು ಸಾಗರ ಯಾವುದು ಗೊತ್ತಾಗಲ್ಲ. ಯಾಕಂದ್ರೆ ಗಂಗೆ ಅಷ್ಟು ವಿಸ್ತಾರವಾಗಿ ಗೊತ್ತೇ ಆಗಲ್ಲ. ಅದೇ ದ್ವಾರಕಾದಲ್ಲಿ ಗೋಮತಿ ನದಿ ಸಮುದ್ರ ಸೇರೋದು ನೀಟು ಗೊತ್ತಾಗುತ್ತೆ. ಹಾಗೆ ಕಾವೇರಿ ಇದಳಲ್ಲ ಸಾಗರ ಸೇರುವಾಗ ನೀಟು ಗೊತ್ತಾಗುತ್ತೆ. ಆದರೆ ತುಂಬ ಫೋರ್ಸ್ ಅದೆಲ್ಲ ಏನು ಬೇಡ. ನಮ್ಮ ಕರ್ನಾಟಕದಲ್ಲಿ ನೇತ್ರಾವತಿ ನದಿ ಸಾಗರವನ್ನು ಸೇರುತ್ತೆ. ಈ ಎಲ್ಲಿ ಕಾರ್ಕಳ ಮುಂದೆ ಈ ಮಂಗಳೂರು, ಉಡುಪಿ ಹತ್ರ ಇನ್ನು ಮುಂದೆ ಹೋದ್ರೆ ಕುಂದಾಪುರದಿಂದ ಮುಂದೆ ಹೋಗ್ಬೇಕು. ಆ ಮುರುಡೇಶ್ವರ ಅದೆಲ್ಲ ದಾಟಿ ಮುಂದೆ ಹೋದ್ರೆ ಅಲ್ಲಿ ನೋಡ್ರಿ ನೀವು, ಶರಾವತಿ ನದಿ ಪುಟ್ಟದಾಗಿ ಎಲ್ಲ ಚಿಕ್ಕದಾಗಿ ಹರಿತಿದ್ರೆ ಎಷ್ಟು ವಿಸ್ತಾರವಾಗ್ತಾಳೆ ಅಂದ್ರೆ ಯಾರೋ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಸ್ತಾರವಾಗಿದೆ. ಆದ್ರೆ ಕಾವೇರಿ ನದಿ ಆಗಲ್ಲ. ಎಷ್ಟೋ ಕೌಲು ಹೊಡೆದಿದ್ದಾಳಲ್ಲ, ಅಲ್ಲಿ ಕಾವೇರಿ ಮಂದಿರ ಇದೆ, ಅಲ್ಲಿ ಸಾಗರ ಮತ್ತೆ ಕಾವೇರಿ ಸ್ನಾನ. ರಾಯರಂದ್ರು ಕಾವೇರಿ ಸಾಗರ ಸೇರೋ ಮಧ್ಯದಲ್ಲಿ ನಾನು ಸ್ನಾನ ಮಾಡಬೇಕು ಅಂತ ಅವ್ರಿಗೆ ಆಸೆ ಆಯ್ತು. ಒಬ್ಬರೇ ತಾವು ದಂಡವನ್ನು ಹಿಡಿದು ಕೌಪೀನ ದಾರಿಗಳಾಗಿ ಹೋಗಿ ಅಲ್ಲಿ ಮುಳುಗಿ ಎಷ್ಟೊತ್ತಾದ್ರೂ ಬರಲ್ವಂತವ್ರು. ಅಷ್ಟು ಧ್ಯಾನಾಸಕ್ತರಾಗ್ಬಿಟ್ಟು, ಅಷ್ಟು ಅವ್ರಿಗೆ ಸಂತೋಷ ಆಗೋಯ್ತು ಆ ಕಾವೇರಿ ಸಾಗರ ಸಂಗಮ. ಅಲ್ಲೆಲ್ಲ ಸ್ನಾನ ಮಾಡಿ ಬಂದು ಮಂತ್ರಾಲಯ ಪ್ರಭುಗಳು ಅಲ್ಲೇ ತಮ್ಮ ಆನ್ಮಿಕಾದಿಗಳನ್ನೆಲ್ಲ ಮುಗಿಸಿ ಈಗ ನಾವು ಮನ್ನಾರ್ಗುಡಿಗೆ ಪ್ರಯಾಣ ಮಾಡೋಣ ಅಂತಂದು ಅಲ್ಲಿಂದ ಮನ್ನಾರ್ಗುಡಿಗೆ ಬಂದರು. ಮನ್ನಾರ್ಗುಡಿಗೆ ಬಂದು ಅಲ್ಲಿ ಆ ರಾಜಗೋಪಾಲನ ವೈಭವವೇ ವೈಭವ. 24 ಬಂಗಾರದ ಕೀ ಟೊಂಕದಲ್ಲಿ ಇಟ್ಕೊಂಡಿರ್ತಾನೆ. ಅವನ ವೈಭವವೇ ವೈಭವ. ಅದು ನೋಡ್ಬೇಕ್ರಿ ರಾಜಗೋಪಾಲ ಏನ್ ಉತ್ಸವ ಮಾಡ್ತಾರೆ. ಅವನ್ ಕುಣಿತ ಬರ್ತಿದ್ರೆ ನಿಜವಾಗ್ಲೂ ಆಕಳ ಅವನ ಹಿಂದೆ ಇದೆ, ಅವನ ಕೊಳಲು ಓದ್ತಿದ್ದಾನೆ ಅನ್ನೋಗಿದೆ, ಅಷ್ಟ ವೈಭವ. ಅಲ್ಲಿ ಬಂದು ಅವನನ್ನು ಸ್ತೋತ್ರ ಮಾಡ್ತಾರೆ. ಹೃದಿಬೋಧ ದುರ್ಗರ ಸವಾಸನಾಕೃತೆ ಪರಿನಿರ್ಮಿತ ವಿವಪಯೋಜತಲ್ಲವೋ ಅಪವರ್ಗ ಮಾರ್ಗ ಪರಿಬೋಧನಾಯ ಮೇ ಚರಣೌ ತವೇಶ ಕಿಮು ಚಿನ್ನ ಪಲ್ಲವವು. ಸ್ವಾಮಿ, ನನ್ನ ಮನಸ್ಸೇ ಬಂಗಾರದ ಹರಿವಾಣ, ಅದರಲ್ಲಿ ಭಕ್ತಿ ಎಂಬುದೇ ನೀರು. ನಿನ್ನ ಪಾದ ಸ್ಪರ್ಶ ಈ ಭಕ್ತಿ ರಸದಿಂದ ಮಾಡಿ ನಿನ್ನ ಪಾದ ಚಿಹ್ನೆಗಳು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಇರಲಿ ಅಂತ ರಾಜಗೋಪಾಲನ ಸ್ತುತಿ ಮಾಡ್ತಾರೆ. ಆ ರಾಜಗೋಪಾಲನ ಎದುರುಗಡೆ ಮಂತ್ರಾಲಯ ಪ್ರಭುಗಳು ಮೂಲ ರಾಮದೇವರ ಪೂಜೆ. ಆ ಕಡೆ ಅದನ್ನು ಕಂಡೋರು ವೈಭವೇ ವೈಭವ. ಆ ಕಡೆ ಕೃಷ್ಣ, ಈ ಕಡೆ ರಾಮ. ಇಲ್ಲಿ ಮಂಗಳಾರತಿ ಮಾಡಬೇಕು, ಅಲ್ಲಿ ರಾಜಗೋಪಾಲನ ಮಂಗಳಾರತಿ ಮಾಡಬೇಕು. ಆಗ ನೋಡಿದಂಥ ಜನ ವರ್ಣನೆ ಮಾಡಿದ್ದಾರೆ, ರಾಮಕೃಷ್ಣ ಇಬ್ಬರು ಇದ್ದಾರಲ್ಲ, ಈ ಕಡೆ ರಾಮ ಬಾಣವನ್ನು ಹಿಡಿದಿದ್ದಾನೆ, ಆ ಕಡೆ ಕೊಳಲನ್ನು ಹಿಡಿದಿದ್ದಾನೆ. ಕುಚೇಲನ್ನ ಕೇಳಿದ್ರಂತೆ, ಯಾರು, ನಿನಗೂ ಕೃಷ್ಣನಿಗೂ ಇಬ್ರಿಗೂ ಬಾಲ್ಯದಲ್ಲಿ ಸ್ನೇಹ ಇತ್ತಲ್ಲ, ಆ ಕೃಷ್ಣನ ಮಹಿಮೆ ಏನಾರು ಹೇಳು. ಕೃಷ್ಣ ಕೊಳಲು ಉತ್ತಿದ್ರೆ ಆ ಆಕಳುಗಳೆಲ್ಲ ಇತ್ತಲ್ಲ, ಅದು ಆಕಳ ಸ್ವಭಾವ ಏನು ಅಂತಂದ್ರೆ ಬಾಯಲ್ಲಿ ಏನಿರುತ್ತೋ ಬಿಡುತ್ತೋ ಅಗಿತಾ ಇರುತ್ತೆ, ಮಲಗಿದ್ರು ಅಗಿತಿರುತ್ತೆ ನೋಡಿ, ಅದರ ಸ್ವಭಾವ ಯಾವಾಗಲೂ ಮೆಲ್ಕಾಗ್ತಾ ಇರುತ್ತೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ಅದೇನು ಮೆಲ್ಕಾಗ್ತಿರುತ್ತೆ ಅಂತಂದ್ರೆ ಯಾವಾಗ ಹರಿಸ್ಕೊಂಡ ಮೆಲ್ಕಾಗ್ತಾ ಇರುತ್ತೆ, ಅದಕ್ಕೆ ಬಾಯಿ ಅಗಿತಾ ಇರ್ತದೆ.
ಆ ಕೃಷ್ಣನ ಕೊಳಲ್ನಾದಕ್ಕೆ ಎಲ್ಲಿ ಆ ಮೆಲಕಾಗ್ತಿದ್ರೆ ಆ ಕೃಷ್ಣನ ಕೊಳಲ್ ನೋಡಿ ಒಳಗೆ ಹೋಗಲು ಅಂತ ಅಗಿಯೋದೇ ನಿಲ್ಲಿಸ್ಬಿಡ್ತಿತ್ತಂತೆ. ಅದಕ್ಕಂದ್ರೆ ಇದೆಲ್ಲ ಗೊತ್ತಿರೋದು ಬೇರೆ ಏನಾಗಿ ಸುಧಾಮ ಅಂದ. ಹೌದಾ, ಬೇರೆ ಹೇಳ. ಕೃಷ್ಣ ಕೊಳಲು ಊದಿದ್ರೆ ಒಣಗೋಗಿರುವಂತ ಒನಕೆ, ಯಾವಾಗೋ ಕಿತ್ತಿರುವಂತ ಒನಕೆ, ಆ ಒನಕೆ ಚಿಗುರೋದಂತೆ, ಸತ್ತ ಮರಗಳು ಚಿಗುರೋದಂತೆ, ಕಡ್ಡಿ ಕಸಗಳೆಲ್ಲ ಚಿಗುರೋದಂತೆ. ಅದಕ್ಕೆ ಒಂದು ಪ್ರಶ್ನೆ ಮಾಡ, ಹೌದಾ ಎಲ್ಲ ಚಿಗುರದ, ಕೃಷ್ಣನ ಕೊಳಲು ಬಂಗಾರದ್ದು ಬೆಳ್ಳಿದೋ ಅಂತ ಕೇಳಿದ್ರು. ಯಾವುದು ಕೃಷ್ಣನ ಕೊಳಲು? ಬಿದಿರಿಂದು. ಅಲ್ಲ, ಅವನ ಕೊಳಲು ಬಂದ್ರೆ ಬೇರೆ ಮರಗಳು ಚಿಗುರುತ್ತೆ, ಅವನ ಕೊಳಲು ಚಿಗುರಲ್ವಾ? ಮಕ್ಕಳುಗಳಿದೆ ತಾನೇ ಪ್ರಶ್ನೆ ಕೇಳೋದು. ಈಗ ಏನು ಉತ್ತರ ಕೊಡೋದು? ಸುಧಾಮ ಖಂಡಿತ ಉತ್ತರ ಕೊಟ್ಟ. ನಮ್ಮಂತವ್ರಿಗೆಲ್ಲ ಬರಬೇಕು ಉತ್ತರ. ಸುಧಾಮ ಅನ್ನಂತೆ ಕೃಷ್ಣನ ಕೈಗೆ ಹೋದ್ಮೇಲೆ ಪುನರ್ಜನ್ಮ ಇಲ್ಲ, ಅದಕ್ಕೆ ಚಿಗಿರ್ಲಿಲ್ಲ ಅಲ್ವಾ? ಕೃಷ್ಣನ ಕೈಗೆ ಹೋದ್ಮೇಲೆ ಅದು ಮೋಕ್ಷವೇ. ಹಾಗೆ ಇಲ್ಲಿ ನೋಡ್ತಿದ್ರು ರಾಯರು, ಇವನ ಕೈಯಲ್ಲಿ ಬಾಣ ಇದೆ, ಅದು ಮೋಕ್ಷ. ಇಲ್ಲಿ ಕೃಷ್ಣನ ಕೈಯಲ್ಲಿ ಕೊಳಲಿದೆ. ಅಂದ್ರೆ ಮೋಕ್ಷದ ಮಾರ್ಗದಲ್ಲಿ ನಾವು ನಡಿಬೇಕು. ಮೋಕ್ಷದ ಮಾರ್ಗ ಯಾವುದು ಅಂತಂದ್ರೆ ರಾಮಕೃಷ್ಣರನ್ನ ಅವರಲ್ಲಿ ಭೇದ ಇದೆ ಅಂತ ಹೇಳ್ತಾರೆ. ರಾಮನೇ ಬೇರೆ ಕೃಷ್ಣನೇ ಬೇರೆ ಅಂತ ಹೇಳ್ತಾರೆ ಎಷ್ಟೋ ಜನ. ರಾಮನಿಗೆ ಅಷ್ಟು ಗುಣ ಇಲ್ಲ, ಕೃಷ್ಣನಿಗೆ ಮಾತ್ರ ಗುಣ ಅಂತ ಒಬ್ರು. ಇನ್ನೊಬ್ರು ಹೇಳ್ತಾರೆ ಇಲ್ಲ, ಕೃಷ್ಣನಿಗೆ ಗುಣ ಇಲ್ಲ, ಅವನು ಚೋರತ್ವ ಮಾಡ್ದ, ಜಾರತ್ವ ಮಾಡ್ದ. ರಾಮ ಆದ್ರೆ ಗಂಭೀರ ಪುರುಷ, ಅವನು ದೇವರು. ಅದಕ್ಕೆ ರಾಯರು ಹೇಳ್ತಾ ಇದ್ದಾರೆ, ಪರಮಾತ್ಮನ ರೂಪಗಳಲ್ಲಿ ಭೇದವನ್ನ ಯಾರು ಎಣಿಸ್ತಾರೆ ಅವರು ನರಕಕ್ಕೆ ಯೋಗ್ಯರಾದ ಜೀವಿಗಳು. ಅದನ್ನು ಮಾಡಬಾರದು. ಮೋಕ್ಷದ ಸಾಧನೆಯನ್ನು ಮಾಡಬೇಕು ಅಂದ್ರು ಅಲ್ಲಿ ದರ್ಶನ ಮಾಡಿ, ಅಲ್ಲಿ ರಾಮದೇವರಿದ್ದಾರೆ, ಚಂಪಕಾರಣ್ಯ ಅಂತ. ಆ ಸಾಗರದಿಂದ ಪ್ರದಕ್ಷಿಣಾಕಾರವಾಗಿ ಬಂದು ಮಂತ್ರಾಲಯ ಪ್ರಭು. ಸರಿ ಆಯ್ತು. ಅಲ್ಲಿ ಅದಕ್ಕೆ ವನಶೈಲ ಯಾತ್ರೆ ಅಂತ ಕರೀತಿದ್ದಾರೆ. ಅಲ್ಲಿಂದ ತೋತಾದ್ರಿ ಅಂತ ಶ್ರೀನಿವಾಸ ದೇವರು. ಆ ತೋತಾದ್ರಿ ಶ್ರೀನಿವಾಸ ದೇವರು ಕೂಡ ಮುಕ್ತಿ ಪ್ರದಾಯಕನಾಗಿರ್ತಕ್ಕಂಥ, ಅವನನ್ನು ನೋಡಬೇಕು. ಅವನ ಮೂತಿನೇ ತುಂಬಾ ವಿಶಿಷ್ಟ ಅಂತ ತೋತಾದ್ರಿ ಶ್ರೀನಿವಾಸ ದೇವರು. ಆ ತೋತಾದ್ರಿಗೆ ಹೋದ್ರು. ಅಲ್ಲಿ ಆ ತೋತಾದ್ರಿಯ ಶ್ರೀನಿವಾಸ ದೇವರಿಗೆ ನಮಸ್ಕಾರ ಮಾಡಿ ಅವನಿಗೆ ವಿಧ ವಿಧವಾಗಿರ್ತಕ್ಕಂಥ ಆಭರಣಗಳು ಅದು ಇದೆಲ್ಲ ದಾನ ಮಾಡಿ, ತದನಂತರ ಶ್ರೀರಂಗಕರಣ ಅಂತ ಶ್ರೀರಂಗಕ್ಕೆ ಹೋದ್ರು. ಆ ಶ್ರೀರಂಗದಲ್ಲಿ ಆ ರಂಗನಾಥ ದೇವರನ್ನು ನಮಸ್ಕಾರ ಮಾಡಿ, ಹಿಂದೆ ಅಲ್ಲೇ ಅವರೇನೆ ರಾಘವೇಂದ್ರ ಸ್ವಾಮಿಗಳೇ ಹಿಂದೆ ವ್ಯಾಸರಾಜರು ಆ ಶ್ರೀರಂಗಮಲ್ಲಿ ಇದ್ದು ಚಂದ್ರಿಕಾ ಗ್ರಂಥವನ್ನು ಮಾಡೋದು. ಅದಕ್ಕೆ ಇವತ್ತು ಶ್ರೀರಂಗಮಲ್ಲಿ ಎಂಟರಾಗುವಾಗ ಆ ಗರಡಗಂಬ ಏನಿದೆ, ಆ ಗರಡಗಂಬ ಬಲಿಪೀಠ, ಆ ಬಲಿಪೀಠದ ಎಡಭಾಗದಲ್ಲಿ ಚಂದ್ರಿಕಾ ಮಂಟಪ ಅಂತಿದೆ. ವ್ಯಾಸರಾಜರು ಅಲ್ಲಿ ಕೂತ್ಕೊಂಡು ಆ ರಂಗನಾಥನನ್ನ ಅಲ್ಲೇ ಕಂಡು ದಿವ್ಯ ವಿಮಾನವನ್ನು ಕಂಡು ನಮೋ ನಮೋ ಭಕ್ತಿ ಮುಕ್ತಿದಾಯಿನಿ ಶೇಷಶಾಯಿನಿ ಅಂತ ಅವರು ಅಲ್ಲೇನೆ ಚಂದ್ರಿಕಾವನ್ನ ನಿರ್ಮಾಣ ಮಾಡ್ತಾರೆ. ಅದನ್ನೆಲ್ಲ ಸ್ಮರಣೆ ಮಾಡಿ ಅಲ್ಲಿ ಚಂದ್ರಿಕಾ ಪಾರಾಯಣಾದಿಗಳನ್ನೆಲ್ಲ ಮಾಡಿ, ತದನಂತರ ನಾಮಗಿರಿ ಲಕ್ಷ್ಮೀ ನರಸಿಂಹದೇವ ಕೊಯಂಬತ್ತೂರು ಕಡೆ ಬರುತ್ತೆ, ಅಲ್ಲಿ ಯಾತ್ರೆ ಮಾಡಿದ್ರು. ಆಮೇಲೆ ಬಾಣಾಪುರ ಅಂತಿತ್ತು, ಅಲ್ಲಿ ಅನೇಕ ಮಾಯಾವಾದಿಗಳನ್ನ ನಿಗ್ರಹ ಮಾಡಿ, ತದನಂತರದಲ್ಲಿ ವಿಷ್ಣುಮಂಗಳಕ್ಕೆ ಹೋದ್ರು. ಆ ವಿಷ್ಣುಮಂಗಳದಲ್ಲಿ ಶ್ರೀಮದಾಚಾರ್ಯರ ಚರಿತ್ರೆಯಲ್ಲಿ ಬರ್ತಕ್ಕಂಥ ತ್ರಿವಿಕ್ರಮಣಿತಾಚಾರ ಸಂವಾದಗಳನ್ನೆಲ್ಲ ನೆನೆಸ್ಕೊಂಡು, ಶ್ರೀಮದಾಚಾರ್ಯರೇ ಚಾತುರ್ಮಾಸ ಕೂತಂತ ಸ್ಥಳ ವಿಷ್ಣುಮಂಗಳ. ಪ್ರತಿಯೊಬ್ಬ ಮಾತನ್ನು ಜೀವನದಲ್ಲಿ ಒಮ್ಮೆ ಹೇಗೆ ಬದಲೇ ನೋಡಬೇಕು ಅಂತ ಆಸೆನೋ ಆ ಜಾಗಕ್ಕೆ ಹೋಗಿ ಬರಬೇಕು. ಅತ್ಯದ್ಭುತವಾಗಿರ್ತಕ್ಕಂಥ ಮಧ್ವಾಚಾರ್ಯ ಚಾತುರ್ಮಾಸ ಕೂತಂತ ಜಾಗ ಅಂದ್ರೆ ಅದಕ್ಕೆ ಎಂಥ ಸನ್ನಿಧಾನ. ವಾಯುಸ್ತುತಿ ಉಗಮಿಸಿದಂಥ ಜಾಗ, ಸುಮಧ್ವ ವಿಜಯ ಬಂದಂಥ ಜಾಗ ಅಂತ ಅಲ್ಲಿಗೆ ಹೋಗಿ ಅಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗ್ತಾರೆ ಮಂತ್ರಾಲಯ ಪ್ರಭುಗಳು. ಅಲ್ಲಿ ಹೋಗಿ ಅಲ್ಲೆಲ್ಲ ನಮಸ್ಕಾರ ಮಾಡಿ, ತದನಂತರದಲ್ಲಿ ಉಡುಪಿ ಯಾತ್ರೆಯನ್ನ ಮಾಡಿದ್ರಂತೆ. ಉಡುಪಿಗೆ ಹೋದ್ರು. ಅದು ಎಲ್ಲಿಲ್ಲದ ಆನಂದ ಅವರು. ಉಡುಪಿಯಲ್ಲಿ ಇರೋವಂಥ ಒಂದು ವೈಭವ ಪ್ರಾಯಶಃ ಮಾಧ್ವರಿಗಿನ ಎಲ್ಲೂ ಕಾಣಲ್ಲ ಅಲ್ವಾ? ಉಡುಪಿಯಲ್ಲಿ ನೋಡಿ ತೆಪ್ಪೋತ್ಸವ ಏನು, ಹೊರಗಡೆ ಪ್ರಾಕಾರೋತ್ಸವ, ಬೆಳ್ಳಿ ರಥ, ಬಂಗಾರದ ರಥ, ಮರದ ರಥ, ಯತಿಗಳಲ್ಲಿ ಒಳ್ಳೆ ಕೃಷ್ಣನಂತೆ ಓಡಾಡಿಕೊಂಡು ಅಷ್ಟಷಡ್ಮೈಷಿಯಂತೆ ಎಲ್ಲ ಓಡಾಡ್ಕೊಂಡು ಆ ಕೃಷ್ಣ ಸೇವೆ ಮಾಡ್ತಾರೆ. ಅದನ್ನ ನೋಡ್ಲಿಕ್ಕೆ ಕಣ್ಣು ಸಾಲದು. ರಾಯರು ನಾವಿಲ್ಲೇ ಇರೋಣ ಅಂತ ತೀರ್ಮಾನ ಮಾಡಿದ್ರು. ಕೆಲವು ಕಾಲ ಇಲ್ಲೇ ಇದ್ದು ಕೆಲವಾರು ಗ್ರಂಥಗಳನ್ನ ಕೃಷ್ಣನಿಗೆ ಅರ್ಪಣೆ ಮಾಡಬೇಕು ಅಂತ. ಇದು ಒಂಥರ ಬೆಂಗಳೂರು ಉಡುಪಿ ಅಂದ್ರೆ ತಪ್ಪಾಗಲ್ಲ ನಮ್ಮ ಮಠ. ಯಾಕಂದ್ರೆ ರಾಯರು ಕೃಷ್ಣನ್ ನೋಡ್ತಾನೆ ಇದ್ದಾರೆ. ಇದೇ ತರನೇ ಉಡುಪಿಯಲ್ಲಿ ಅಲ್ವಾ, ಕೃಷ್ಣನ ಎದುರುಗಡೆ ರಾಯರೇ ಇದ್ದಾರೆ. ಎಷ್ಟೋ ಜನ ಯತಿಗಳಿದಾರಪ್ಪ ನಮ್ಮ ಮಾತುಗಳಲ್ಲಿ. ರಾಯರು ಒಬ್ಬರೇನೆ ಕೃಷ್ಣನ ಎದುರುಗಡೆ ಬರ್ಲಿಕ್ಕೆ ಆಗಿದ್ದಲ್ಲ. ಅಂದ್ರೆ ಕೃಷ್ಣನಿಗೆ ರಾಯ ಕಂಡ್ರೆ ಇಷ್ಟನೋ, ರಾಯರ ಕೃಷ್ಣನ್ ಕಂಡ್ರೆ ಇಷ್ಟನೋ ಅಲ್ಲ. ವಿಜಯೇಂದ್ರ ತೀರ್ಥರು ಯಾತ್ರೆ ಮಾಡೋ ಕಾಲಕ್ಕೆ ವಾದಿರಾಜ ಸ್ವಾಮಿಗಳು ಅವ್ರಿಗೆ ಆ ಸ್ಥಳವನ್ನ ದಾನವಾಗಿ ಕೊಟ್ಟರಂತೆ ಅಂತ ಹೇಳ್ತಾರೆ. ಆ ಸ್ಥಳದ ಮುಂದೆ ಸುಶೀಲೇಂದ್ರ ಕಾಲಕ್ಕೆ ಅಲ್ಲಿ ಬೃಂದಾವನ ಬಂತು ರಾಯರು. ಸರಿ, ಅಲ್ಲಿ ಹೋದ್ರು. ಅಲ್ಲಿ ಹೋದ್ಮೇಲೆ
ಚಂದ್ರಿಕಾಚಾರ್ಯ ಅಂದ್ರೆ ಶ್ರೀಮದ್ ವ್ಯಾಸರಾಜರು ರಚನೆ ಮಾಡಿದಂಥ ಚಂದ್ರಿಕಾ ಗ್ರಂಥವನ್ನ ಪ್ರವಚನ ಮಾಡಿದ್ರು. 10 ಸರಿ ಪ್ರವಚನ ಮಾಡಿ ಚಂದ್ರಿಕಾ ವಿವರಣಂ ಸಮತಾನೀತ್ ಸಂಚಾರಾನಪಿನ ಪುಣ್ಯ ಮೈಷು. ಈ ಚಂದ್ರಿಕಾಗೆ ನಾವೊಂದು ಪ್ರಕಾಶಿಕೆ ಅಂತ ಒಂದು ಟಿಪ್ಪಣಿ ಬರಿಬೇಕು ಅಂತ ರಾಯರು ವಿಚಾರ ಮಾಡಿದ್ರು. ಅದಕ್ಕೆ ಚಂದ್ರಿಕಾ ಬರೀಲಿಕ್ಕೆ ಶುರು ಮಾಡಿದ್ರು. ಭಾವ ಪ್ರಕಾಶಕ ಟಿಪ್ಪಣಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರು. ಚಂದ್ರಿಕಾ ಪ್ರವಚನಂ ದಶಕೃತ್ವಾ ಸೋಕೃತಾತಿಶಯಮಾತ್ಮನ ವಾಂಚನ್ ಪೂರ್ಣಮಾಸೈವ ಕರ್ಮಣಿ ಭೂಯೋಭ್ಯಾಸಮಭ್ಯತಿ ಕಲ್ಪಕಾಂಕ್ಷಿ. ಆ ಚಂದ್ರಿಕಾ ಬಹಳ ವಿಸ್ತಾರವಾಗಿರುವಂಥದ್ದು. ಆ ಚಂದ್ರಿಕಾ ಪೂರ್ಣ ಮಾಡುವಷ್ಟರಲ್ಲಿ 3 ಗ್ರಂಥಗಳನ್ನು ನಿರ್ಮಾಣ ಮಾಡಿಬಿಟ್ರಂತೆ. ಯಾವುದೋ ಅಂದ್ರೆ ತಂತ್ರ ದೀಪಿಕಾ, ಬ್ರಹ್ಮಸೂತ್ರ ವಿವರಣಾ ನಿರ್ಣಯ, ನ್ಯಾಯಮುಕ್ತಾವಲಿ ಅಂತ. ಈ 3 ಗ್ರಂಥಗಳು ನಿರ್ಮಾಣ ಆದ್ಮೇಲೆ ಚಂದ್ರಿಕಾ ನಿರ್ಮಾಣ ಆಯ್ತು. ಆ ಕಾಲಕ್ಕೆ ಚಂದ್ರಿಕಾ ಪ್ರಕಾಶ ಅಂತ ಏನ್ ಮಾಡಿದ್ರು, ಆಗ ರಾಘವೇಂದ್ರ ಸ್ವಾಮಿಗಳು ಉಡುಪಿಯಲ್ಲಿ ಕೃಷ್ಣನ ಮುಂದೆ ಅವರಿಗೆ ಲೋಹ ಹಾಕುವಂತ ವಿದ್ಯೆ ಗೊತ್ತಿತ್ತು. ವಿಜೇಂದ್ರ ಸ್ವಾಮಿಗಳು ಲೋಹ ಹಾಕಿ ಎಲ್ಲ ಪ್ರತಿಮೆಗಳನ್ನು ಮಾಡ್ತಾ ಇದ್ರು. ಅದರಂತೆ ಇವರು ಕೂಡ ಆ ವಿದ್ಯೆ ಅವ್ರಿಗೆ ಗೊತ್ತಿತ್ತು. ಬಂಗಾರವನ್ನ ಕಾಯಿಸಿ ಆ ಬಂಗಾರವನ್ನ ತಾವೇ ಒಂದು ಮಾಡೆಲ್ ಮಾಡಿ ರಾಘವೇಂದ್ರ ಸ್ವಾಮಿಗಳು ಅದೇ ಕೃಷ್ಣನ ಪ್ರತೀಕ ಪುಟ್ಟದು ಒಂದು 2 ಇಂಚ್ ಇರ್ಬೋದು ಅಷ್ಟೇ, 2 ಇಂಚು ಬಂಗಾರದಿಂದ ಸುವರ್ಣಮಯವಾಗಿರ್ತಕ್ಕಂಥ ಕೃಷ್ಣನ ನಿರ್ಮಾಣ ಮಾಡೋದು. ಅದಕ್ಕೆ ಸಂತಾನ ಗೋಪಾಲ ಕೃಷ್ಣ ದೇವರು ಅಂತ. ಇವತ್ತು ಮಂತ್ರಾಲಯ ಮಠದಲ್ಲಿ ಸಂಸ್ಥಾನ ಪೂಜಾ ನಂತರದ ಸಂತಾನ ಗೋಪಾಲ ಕೃಷ್ಣ ದೇವರನ್ನು ತೋರಿಸ್ತಾನೆ. ಅದು ರಾಯರು ತಮ್ಮ ಸ್ವಹಸ್ತದಿಂದ ಮಾಡಿದ್ದು. ತಾವು ಮಾಡಿ ಚಂದ್ರಿಕಾ ಪ್ರಕಾಶ ಸಾಕ್ಷಿಯಾಗಿ ಆ ಕೃಷ್ಣನನ್ನು ಮಾಡಿ ಆ ಕೃಷ್ಣನೊಟ್ಟಿಗೆ ಇಟ್ಟು ಪೂಜೆ ಮಾಡಿ ಸರ್ವಸಿದ್ಧಿ ಯಂತ್ರ, ಸಂತಾನ ಯಂತ್ರ, ಭೀತಿ ಯಂತ್ರ ಅಂತ ತಾವೇ 3 ಯಂತ್ರಗಳನ್ನು ನಿರ್ಮಾಣ ಮಾಡಿ ಯಾರಿಗೆ ಸಂತಾನ ಇಲ್ಲ ಆ ಸಂತಾನ ಯಂತ್ರದಿಂದ ಅವ್ರ ಸಂತಾನ ಆಗುತ್ತೆ. ಭೀತಿ ಯಂತ್ರ ಯಾರಿಗೆ ಭಯ, ಆ ಭಯ ನಿವಾರಣೆ ಮಾಡ್ಲಿಕ್ಕೆ ಒಂದು ಯಂತ್ರ. ಮತ್ತೆ ಸರ್ವಸಿದ್ಧಿ ಯಂತ್ರ, ಅನೇಕ ಮಂತ್ರಗಳಿದೆಯಲ್ಲ ಅದನ್ನು ಸಿದ್ಧಿ ಮಾಡ್ಕೋಬೇಕು ಅಂದ್ರೆ ರಾಯರು ಆ ಯಂತ್ರಗಳನ್ನೆಲ್ಲ ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಅದೆಲ್ಲ ಮುಗಿದ ತಕ್ಷಣದಲ್ಲಿ ಶಿಷ್ಯರು ವಿವಿಧವಾಗಿರತಕ್ಕಂಥ ಉತ್ಸವಾದಿಗಳನ್ನೆಲ್ಲ ಮಾಡ್ತಾರೆ. ಸೇತು ಯಾತ್ರೆಯನ್ನು ಮಾಡಿ ರಾಮೇಶ್ವರಕ್ಕೆಲ್ಲ ಹೋಗಿರ್ತಾರೆ. ತತ್ಪೂರ್ವದಲ್ಲಿ ರಾಮೇಶ್ವರಕ್ಕೆ, ಕನ್ಯಾಕುಮಾರಿಗೆಲ್ಲ ಹೋಗಿ ಇಲ್ಲಿಗೆ ಬಂದಿದ್ರು. ಬಹಳ ಸಂತೋಷ ಆಯಿತು. ಉಡುಪಿಯಿಂದ ಮತ್ತೆ ತಾವು ಉತ್ತರ ಕಡೆಯಲ್ಲಿ ಸಂಚಾರ ಮಾಡೋಣ ಅಂತ ವರ್ಣನೆ ಮಾಡ್ತಾರೆ. ಈ ಮಧ್ಯದಲ್ಲಿ ಒಂದು ವಿಚಾರ ಹೇಳ್ತಾರೆ. ರಾಯರು ಹೇಗಿದ್ರು ಅಂತಂದ್ರೆ, ಸಂಚಾರ ಮಾಡ್ತಿದ್ರಲ್ಲ, ಧರ್ಮಾನುಷ್ಠಾನ ಇತ್ತು ಅವರಲ್ಲಿ. ಅಂದ್ರೆ ಆ ಋತುಗಳಲ್ಲಿ ಏನೇನು ವ್ರತ ಆಚರಣೆಗಳಿದೆ ಆ ವ್ರತಾಚರಣೆಗಳು, ಹಬ್ಬಗಳು, ರಾಮನವಮಿ ಉತ್ಸವ ಎಲ್ಲವನ್ನು ವಿಜೃಂಭಣೆಯನ್ನು ಮಾಡ್ತಿದ್ವಿ. ಇಷ್ಟು ಮಾತ್ರ ಅಲ್ಲ, ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳದಂತ ಸನ್ಯಾಸಿಗಳಿಗೆ ವಿಹಿತವಾಗಿರ್ತಕ್ಕಂಥ ಅಷ್ಟೂ ವ್ರತಗಳನ್ನು ಮಾಡಿದ್ರಂತೆ. ಸಂಚಾರಗಳು ಅಷ್ಟೂ ವ್ರತಗಳು ಒಂದನ್ನು ಬಿಡದೆ ಅಷ್ಟೂ ವ್ರತಗಳನ್ನು ಮಾಡಿದ್ರು. ಅನೇಕ ಸ್ಥಳಗಳಿಗೆ ಹೋದ್ರು. ಅಹೋಬಲಕ್ಕೆ ಹೋದ್ರು, ಅಲ್ಲಿಂದ ಶ್ರೀಶೈಲಕ್ಕೆ ಹೋದ್ರು. ಎಲ್ಲ ಕ್ಷೇತ್ರಕ್ಕೆ ಸಂಚಾರ ಮಾಡಿ ಪುನಃ ತಿರುಪತಿಗೆ ಬಂದು ಆ ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ದರ್ಶನವನ್ನು ಮಾಡಿ ಪುನಃ ಕುಂಭಕೋಣಕ್ಕೆ ಬಂದ್ರಂತೆ. ಆವಾಗ ಏನಂತ ವರ್ಣನೆ ಮಾಡಿದ್ರು ಅಂತಂದ್ರೆ, ತುಂಬಾ ಆಗೋದು ಸಮಯ, ಯಾರು ಹೇಳಿಲ್ಲ. ಆ ಎಲ್ಲ ಸಂಚಾರ ಮಾಡ್ಕೊಂಡು ಕುಂಭಕೋಣಕ್ಕೆ ಬಂದು ಅದನ್ನ ವರ್ಣನೆ ಮಾಡಿದ್ದಾರೆ ನಾರಾಯಣಾಚಾರ್ಯರು. ಹೇಗೆ ಅಯೋಧ್ಯೆಯನ್ನ ತೆರಳಿ ವನವಾಸವನ್ನೆಲ್ಲ ಮುಗಿಸಿ ರಾಮ ಬಂದಲ್ಲ, ಅವಾಗ ಇಡೀ ಊರಲ್ಲಿ ಯಾರು ಹೇಳಿಲ್ಲ ಅಂತೆ. ಅವ್ರವ್ರ ಮನೆಗೆ ಅವರೇ ತೋರಣ ಕಟ್ಕೊಂಡ್ಬಿಟ್ಟಿದ್ರು. ಮನೆ ಮುಂದೆ ಎಲ್ಲ ಸಗಣಿ ಸಾರಿಸಿ ರಂಗೋಲಿ ಇಟ್ಟಿದ್ರು. ವಿಧ ವಿಧವಾದ ಪುಷ್ಪಗಳಿಂದ ಅಲಂಕಾರ ಮಾಡಿ ಆ ಅಯೋಧ್ಯೆ ತಲುಪಕ್ಕಿಂತ ಪೂರ್ವದಿಂದಲೇ ಪುಷ್ಪಾರ್ಚನೆಯಿಂದ ರಾಮನಿಗೆ ಅಷ್ಟು ವೈಭವವಾಗಿ ಎಲ್ಲ ವಾದ್ಯಗಳಿಂದ ಕರ್ಕೊಂಡ್ ಬಂದಿರುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಯಾತ್ರೆ ಮಾಡ್ಕೊಂಡು ಪುನಃ ಕುಂಭಕೋಣಕ್ಕೆ ಬಂದ್ರೆ ಅದಕ್ಕೆ ಇಲ್ಲಿ ಅಂದಿದ್ದಾರೆ, ಕುಂಭಕೋಣ ಅಯೋಧ್ಯೆ ಆಯಿತು, ಅಲ್ಲಿ ರಾಮ ಬಂದ್ರೆ ಇಲ್ಲಿ ರಾಘವೇಂದ್ರರು ಬಂದ್ರು ಅಂತೇಳಿ ಅಷ್ಟು ವೈಭವವಾಗಿ ಕರ್ಕೊಂಡ್ ಬಂದ್ರು ರಾಯರು. ಅದೇ ಕಾವೇರಿ ತೀರದಲ್ಲಿ ಪರಿಮಳ ಗ್ರಂಥ ರಚನೆ ಮಾಡಿದ್ರು ಅಂತ ಇವತ್ತು ಒಂದು ಸ್ಥಳ ಇದೆ. ಆ ನಮ್ಮ ವಿಜಯೇಂದ್ರ ಸ್ವಾಮಿಗಳ ಮಠ ಇದೆಯಲ್ಲ, ಅಲ್ಲಿಂದ ಮುಂದೆ ಕಾವೇರಿ ನದಿ ಸಿಗುತ್ತಲ್ಲ, ಪೇಜಾವರ ಮಠದ ಎದುರುಗಡೆ ಅಲ್ಲಿ ಎಡಭಾಗದಲ್ಲಿ ರಾಯರು ಅಲ್ಲೇನೆ ಪರಿಮಳ ಗ್ರಂಥವನ್ನು ರಚನೆ ಮಾಡಿದ್ರು ಅಂತ. ಈ ರೀತಿಯಲ್ಲಿ ರಾಯರು ಯಾತ್ರೆಗಳನ್ನೆಲ್ಲ ಒಂದು ಬಾರಿ ಯಾತ್ರೆಗಳನ್ನೆಲ್ಲ ಮುಗಿಸಿ ಆ ವಿಜಯೇಂದ್ರ ಸ್ವಾಮಿಗಳಿಗೆ ತಾವು ಮಾಡದಂತ ಏನೇನು ಕಾರ್ಯಗಳಿದೆ, ಏನೇನು ಮಾಡಿದ್ರು ಪ್ರತಿಯೊಂದು ಗುರುಗಳಿಗೆ ಅಪ್ಡೇಟ್ ಅದನ್ನ ಮಾಡಿ ಆ ರಾಮದೇವರ ದರ್ಶನವನ್ನ ವಿಜಯೇಂದ್ರ ಸ್ವಾಮಿಗಳು ಮಾಡಿ ಬಹಳ ಕೃತಾರ್ಥರಾಗಿ
ಆ ರಾಘವೇಂದ್ರ ಸ್ವಾಮಿ ಮುಂದಿನ ಸಂಚಾರಗಳನ್ನು ಕೈಗೊಳ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ, ಅನೇಕ ಶಿಷ್ಯರನ್ನು ಅನುಗ್ರಹ ಮಾಡ್ತಾರೆ. ಅಪ್ಪಣ್ಣಾಚಾರ ಕಥೆ ಕೇಳ್ತೀವಿ, ಬಿಚ್ಚಾಲೆ ಕಥೆ ಕೇಳ್ತೀವಿ, ಎಷ್ಟೊಂದು ವಿಚಾರಗಳಿದೆ. ಅದನ್ನೆಲ್ಲ ನಾಳೆ ದಿನ ಚಿಂತನೆ ಮಾಡ್ತಾ ರಾಯರು ಬೃಂದಾವನ ಪ್ರವೇಶ ಮಾಡ್ತಾರೆ. ಏನಾಯಿತು? ಆ ಮುಸ್ಲಿಂ ನವಾಬನಿಗೆ ಅನುಗ್ರಹ ಮಾಡಿದ್ರು, ಆಮೇಲೆ ಸೀಕರಣೆಯಲ್ಲಿ ಬಿದ್ದಂಥವನಿಗೆ ಅನುಗ್ರಹ ಮಾಡಿದ್ರು, ಬದುಕಿದ್ದವನು ಸತ್ತವನು ಬದುಕ್ದ. ಯಾಕೆ ಹೀಗೆಲ್ಲ ಆಯಿತು ಅನ್ನೋದನ್ನ ನಾಳೆ ದಿನ ಚಿಂತನೆ ಮಾಡಿ ಆ ಮಂತ್ರಾಲಯ ಪ್ರಭುಗಳ ಆರಾಧನಾ ವೈಭವವನ್ನು ಸ್ಮರಣೆ ಮಾಡಿ ಅವರ ಅಂತರ್ಯಾಮಿಯಾಗಿರೋದ್ರಿಂದ ಭಾರತೀಯ ಪ್ರಾಣಾಂತರದ ಸೀತಾಪತಿ ಮೂಲರಾಮಚಂದ್ರ ದೇವರಿಗೆ ಏನು ಒಂದು ವಾರದಿಂದ ಮಾಡ್ತಿದ್ದೀವಿ, ಅದನ್ನು ಅವರಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ನಾಳೆ ದಿನ 5:30ರಿಂದ 6:30 ಅಲ್ಲ 5:30ರಿಂದ 6:30 ಎಲ್ಲರೂ 5 ಗಂಟೆಗೆ ಸರಿಯಾಗಿ ಬಂದು ಅದನ್ನು ರಾಯರಿಗೆ ಅರ್ಪಣೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದ ಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೋ ಶ್ರೀಮತೋ ರಾಘವೇಂದ್ರಸ್ಯ ವಾಮಹಂ ಶರಣಂ ಗತಾ ಆಯುರಾರೋಗ್ಯಮೈಶ್ವರ್ಯಂ ದತ್ವಾರ್ಥಂ ರಕ್ಷ ರಕ್ಷಮಾ ಶ್ರೀಮತೋ ರಾಘವೇಂದ್ರಸ್ಯ ವಾಮಹಂ ಶರಣಂ ಗತಾ ಜ್ಞಾನ ಭಕ್ತಿಂ ಚ ವೈರಾಗ್ಯಂ ತತ್ವಾರ್ಥಂ ರಕ್ಷ ರಕ್ಷಮಾ ಶ್ರೀಮತೋ ರಾಘವೇಂದ್ರಸ್ಯ ವಾಮಹಂ ಶರಣಂ ಗತಾ ಪುತ್ರ ಪೌತ್ರ ಧನಂ ಧಾನ್ಯಂ ಆಯುರಾರೋಗ್ಯ ದೇಹಿ ಮೇ ಮಂತ್ರಾಲಯ ನಿವಾಸಿ ಮಾಂ ಜಾಗ್ರತ್ ಕಾಲೆ ಸದಾವತು ನ್ಯಾಯ ಮುಕ್ತಾವಲೀಕರ್ತ ಸ್ವಪ್ನೆ ರಕ್ಷತು ಮಾಂ ಸದಾ ರಾಘವೇಂದ್ರ 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 ಪಾಹಿ ಮಾಂ ರಾಘವೇಂದ್ರ 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 ರಕ್ಷ ಮಾಂ ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ಪಾಹಿ ಮಾಂ ಹನುಮ ಹನುಮ ಭೀಮ ಭೀಮ ಮಧ್ವ ಮಧ್ವ ರಕ್ಷ ಮಾಂ ರಾಮ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ಪಾಹಿ ಮಾಂ ರಾಮ ಕೃಷ್ಣ ರಾಮ ಕೃಷ್ಣ ರಾಮ ಕೃಷ್ಣ ರಕ್ಷ ಮಾಂ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು.